ಪ್ರೀತಿಮಯ ತಂದೆ ಆದ ದೇವರೇ, ಆರಾಧನೆಗೆ ಯೋಗ್ಯರಾದವರೇ, ನಿಮ್ಮೊಬ್ಬರಿಗೆ ಮಾತ್ರ ಎಲ್ಲ ಸಮಯದಲ್ಲೂ ಆರಾಧನೆಯನ್ನು, ಸ್ತುತಿ ಸ್ತೋತ್ರ ಮಹಿಮೆಯನ್ನು ನಾವು ಸಲ್ಲಿಸ್ತಾ ಇದ್ದೇವಪ್ಪ. ಪ್ರಭು ಯೇಸುವೆ, ಪಾಪಿಯಾಗಿದ್ದ ನನಗೋಸ್ಕರ ಮನುಷ್ಯನಾಗಿ ಧರೆಗಿಳಿದು ಬಂದವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಈ ಒಂದು ಸಮಯದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು, ನಮ್ಮ ರಕ್ಷಕರು ಆದ ಪ್ರಭು ಯೇಸು ಕ್ರಿಸ್ತರಿಗೆ ಪೂರ್ಣ ಹೃದಯದಿಂದ ನಾವು ಸ್ತುತಿ ಎಂಬ ಬಲಿಯನ್ನು ಅರ್ಪಿಸೋಣ. ಏಕೆಂದರೆ ಅವರೊಬ್ಬರೇ ಸ್ತುತಿಗೆ ಯೋಗ್ಯರು, ಅವರೊಬ್ಬರೇ ಸ್ತುತಿಗೆ ಅರ್ಹರು, ಅವರೊಬ್ಬರೇ ನಮ್ಮ ಕರ್ತರು, ಅವರೊಬ್ಬರೇ ನಮ್ಮ ರಕ್ಷಕರು. ಆ ತ್ರಿಯೇಕ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಆರಾಧನೆ, ಸ್ತುತಿ ಆರಾಧನೆ, ಪರಲೋಕ ತಂದೆಗೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ, ಪರಲೋಕ ತಂದೆಗೆ ಆರಾಧನೆ. ಯೇಸುದೇವ ನಿಮಗೆ ಆರಾಧನೆ, ಯೇಸುದೇವ ನಿಮಗೆ ಆರಾಧನೆ, ಪರಿಶುದ್ಧ ಆತ್ಮನೆ ಆರಾಧನೆ, ಪರಿಶುದ್ಧ ಆತ್ಮನೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ, ತ್ರಯೇಕ ದೇವರಿಗೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ, ಪರಲೋಕ ತಂದೆಗೆ ಆರಾಧನೆ. ಜೀವ ಕೊಟ್ಟ ದೇವರೇ ಆರಾಧನೆ, ಜೀವ ಕೊಟ್ಟ ಯೇಸುವೆ ಆರಾಧನೆ, ರಕ್ಷೆ ನೀಡಿದ ಯೇಸುವೆ ಆರಾಧನೆ, ನನಗೆ ರಕ್ಷೆ ನೀಡಿದ ಯೇಸುವೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ, ಪರಲೋಕ ತಂದೆಗೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ, ಪರಲೋಕ ತಂದೆಗೆ ಆರಾಧನೆ, ನರನಾದ ದೇವರಿಗೆ ಆರಾಧನೆ, ಪಾಪಿಯ ರಕ್ಷಕಗೆ ಆರಾಧನೆ, ನರನಾದ ಯೇಸುವಿಗೆ ಆರಾಧನೆ, ನನ್ನಯ ರಕ್ಷಕಗೆ ಆರಾಧನೆ, ನರನಾದ ಯೇಸುವಿಗೆ ಆರಾಧನೆ, ನನ್ನಯ ರಕ್ಷಕಗೆ ಆರಾಧನೆ, ಕರುಣೆಯ ಕಡಲೆ ಆರಾಧನೆ, ಮನುಕುಲ ಪಾಲಕನೆ ಆರಾಧನೆ, ಕರುಣೆಯ ಕಡಲೆ ಆರಾಧನೆ, ಪ್ರೀತಿ ಸ್ವರೂಪನೆ ಆರಾಧನೆ, ಕರುಣೆಯ ಕಡಲೆ ಆರಾಧನೆ, ಪ್ರೀತಿ ಸ್ವರೂಪನೆ ಆರಾಧನೆ, ಆರಾಧನೆ, ಸ್ತುತಿ ಆರಾಧನೆ, ಪರಲೋಕ ತಂದೆಗೆ ಆರಾಧನೆ, ಯೇಸುದೇವ ನಿಮಗೆ ಆರಾಧನೆ, ಯೇಸುದೇವ ನಿಮಗೆ ಆರಾಧನೆ, ಪರಿಶುದ್ಧ ಆತ್ಮನಿಗೆ ಆರಾಧನೆ, ಪರಿಶುದ್ಧ ಆತ್ಮನಿಗೆ ಆರಾಧನೆ. ಹಲ್ಲೆಲೂಯಾ. ಯೇಸುವೇ ಯೇಸುವೇ, ಹಲ್ಲೆಲೂಯಾ. Thank you, Lord Jesus. Thank you, Holy Spirit. Hallelujah. Shindharana bara 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 bara. ಪರಿಶುದ್ಧ ಆತ್ಮರೇ ಸ್ತೋತ್ರ 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 ಸ್ತೋತ್ರ. ಅಪ್ಪ ತಂದೆ ಆದ ದೇವರೇ, ಈ ಒಂದು ಸಮಯದಲ್ಲಿ ನಿಮ್ಮ ಸಾನ್ನಿಧ್ಯಕ್ಕೆ ನಮ್ಮನ್ನ ಬರಮಾಡಿದ್ದು ನೀವೇ ಆಗಿದ್ದೀರಿ. ಎಸ್ ಲಾರ್ಡ್, ಎಸ್ ಜೀಸಸ್, ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮ ಶಕ್ತಿಯ ಅನುಭವ
ಈ ಸಮಯದಲ್ಲಿ ಅನುಭವಿಸುವಂತೆ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಯಾವುದೆಲ್ಲ ರೀತಿಯಲ್ಲಿ ಬಲಹೀನತೆಗಳಿಂದ, ನೋವುಗಳಿಂದ, ಸಂಕಟಗಳಿಂದ ನಿಮ್ಮ ಸಾನ್ನಿಧ್ಯದಲ್ಲಿ ಆಗಿದ್ದಾರೋ ಅಪ್ಪ ಪಿತನೇ, ಈ ಒಂದು ಸಮಯದಲ್ಲೇ ನಿನ್ನ ಸಾನ್ನಿಧ್ಯದ ಶಕ್ತಿ ಪ್ರತಿ ಒಬ್ಬರಲ್ಲಿಯೂ ಕೂಡ ಈ ಒಂದು ಪ್ರಾರ್ಥನಾ ಕೂಟದ ಮುಖಾಂತರ ನಿನ್ನ ಸಾನ್ನಿಧ್ಯಕ್ಕೆ ಬಂದಿರುವ ಪ್ರತಿಯೊಬ್ಬರಲ್ಲಿಯೂ ಕೂಡ ಅಪ್ಪ ನಿಮ್ಮ ಶಕ್ತಿ ಪ್ರಕಟವಾಗಲಿ. ಅಪ್ಪ ನಿಮ್ಮ ಮಹಿಮೆ ಪ್ರಕಟವಾಗಲಿ. ನಿಮ್ಮ ಸೌಖ್ಯದಾಯಕ ಶಕ್ತಿ ಪ್ರಕಟವಾಗಲಿ. ನಿಮ್ಮ ಸಮಾಧಾನ ಪ್ರಕಟವಾಗಲಿ. ನಿಮ್ಮ ಪರಿಶುದ್ಧಾತ್ಮನ ಬಲ ಪ್ರಕಟವಾಗಲಿ. ನಿಮ್ಮ ಪ್ರೀತಿ ಪ್ರಕಟವಾಗಲಿ. ನಿಮ್ಮ ಮುಖಾಂತರ ಅಪ್ಪ ಯೇಸು ಕ್ರಿಸ್ತರ ಮುಖಾಂತರ ನೀಡಿದ ರಕ್ಷಣೆಯ ಶಕ್ತಿ ಪ್ರಕಟವಾಗಲಿ ಅಪ್ಪ. ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ಶಕ್ತಿ ಪ್ರಕಟವಾಗಲಿ ಅಪ್ಪ, ಪ್ರಕಟವಾಗಲಿ. ಒಂದು ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಶಕ್ತಿಯನ್ನು ಹೊಂದಿಕೊಳ್ಳುವಂತೆ ಆಗಲಿ. ಯೇಸು ನಾಮದಲ್ಲಿ ಎಲ್ಲ ಬಲಹೀನತೆಗಳು ಬಿಟ್ಟು ಹೋಗಲಿ. ಪ್ರತಿಯೊಬ್ಬರು ಬಲ ಹೊಂದಿಕೊಳ್ಳಲಿ ಅಪ್ಪ. ಹಾಲೆಲೂಯಾ. ಯೇಸುವೇ, ಈ ಲೋಕದಲ್ಲಿ ನಮಗೆ ಬಲ ಬೇಕಾಗಿದೆ. ಈ ಲೋಕದಲ್ಲಿ ಜೀವಿಸುವಾಗ ನಮ್ಮೊಬ್ಬೊಬ್ಬರಿಗೂ ನಿಮ್ಮ ಆತ್ಮನ ಬಲ ಅಧಿಕವಾಗಿ ಬೇಕಾಗಿದೆ. ಹೌದು ಪ್ರೀತಿಯ ಸಹೋದರ ಸಹೋದರಿ, ಇಂದು ನಿನ್ನಲ್ಲಿ ಬಲದ ಕೊರತೆ ಇದ್ದರೆ ಅದು ಪರಿಶುದ್ಧಾತ್ಮನ ಬಲದ ಕೊರತೆ ಮಾತ್ರವೇ. ಹೌದು, ಇಂದು ನಮ್ಮಲ್ಲಿ ಪರಿಶುದ್ಧಾತ್ಮನ ಬಲ ಅಗತ್ಯವಾಗಿ ಬೇಕಾಗಿದೆ. ವಿ ನೀಡ್ ಮೋರ್ ಆಫ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಮೋರ್ ಆಫ್ ಗಾಡ್ಸ್ ಪವರ್. ಇನ್ನು ಹೆಚ್ಚಾಗಿ ಆ ದೇವರ ಶಕ್ತಿ ನಮ್ಮೊಬ್ಬೊಬ್ಬರಿಗೂ ಬೇಕಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಶಕ್ತಿ ಇಲ್ಲದೆ ನಾವು ನಿಶಕ್ತರು. ಪ್ರೀತಿಯ ಸಹೋದರ ಸಹೋದರಿಯರೇ, ವಿತೌಟ್ ದ ಪವರ್ ಆಫ್ ಗಾಡ್ ವಿ ಆರ್ ಟೋಟಲಿ ವೀಕ್. ವಿ ಆರ್ ವೀಕ್. ವಿ ಆರ್ ವೀಕ್ because of sin. We are weak because of selfishness. We are weak because of not knowing the truth. ಸತ್ಯದ ಅರಿವಿಲ್ಲದೆ ಅವಿಶ್ವಾಸದ ನಿಮಿತ್ತವಾಗಿ, ಪಾಪದ ನಿಮಿತ್ತವಾಗಿ ನಾವು ವೀಕ್ ಆಗಿದ್ದೇವೆ, ನಾವು ಸೊರಗಿ ಹೋಗಿದ್ದೇವೆ. ಆದರೆ ದೇವರು ಕರುಣಾಮಯಿ, ದೇವರು ಬಲಹೀನರಾಗಿದ್ದ ನಮ್ಮನ್ನ ಬಲಪಡಿಸುವುದಕ್ಕಾಗಿಯೇ ಪರಿಶುದ್ಧಾತ್ಮರನ್ನು ಕಳುಹಿಸಿಕೊಟ್ಟಿದ್ದಾರೆ. God has sent his spirit to strengthen you. God has sent his spirit to strengthen you, to empower you, to eliminate all the weaknesses from you and me. ನನ್ನಲ್ಲಿರುವ ಎಲ್ಲ ದುರ್ಬಲತೆಗಳನ್ನ, ಎಲ್ಲ ದುರವಸ್ಥೆಗಳನ್ನ ದೂರ ಮಾಡುವುದಕ್ಕಾಗಿ, ನನ್ನನ್ನು ಹೊಸ ಬಲದಿಂದ ತುಂಬಿಸುವುದಕ್ಕಾಗಿ ದೇವರು ತಮ್ಮ ಆತ್ಮನ ಶಕ್ತಿಯಿಂದ ನಮ್ಮೊಬ್ಬೊಬ್ಬರನ್ನ ಈ ಸಮಯದಲ್ಲಿ ಬಲಪಡಿಸ್ತಾರೆ. ಅದಕ್ಕಾಗಿ ಪರಿಶುದ್ಧಾತ್ಮರನ್ನ ದೇವರು ಕಳುಹಿಸಿ ಕೊಟ್ಟಿದ್ದಾರೆ. The same Holy Spirit descended upon the apostles is now with us. ನಮ್ಮೊಂದಿಗೆ ಆ ಪರಿಶುದ್ಧಾತ್ಮರು ಈಗ ಇದ್ದಾರೆ. ಆ ಪರಿಶುದ್ಧಾತ್ಮರ ಶಕ್ತಿ ನಮ್ಮ ಮೇಲೆ ಬರುವುದು ಯಾವ ರೀತಿಯಲ್ಲಿ ಅಂದ್ರೆ, ನಾವು ದೇವರನ್ನು ಆರಾಧಿಸುವಾಗ, ನಾವು ನಮ್ಮನ್ನ ಸರೆಂಡರ್ ಮಾಡಿಕೊಡುವಾಗ, ನಮ್ಮ ಪಾಪಕ್ಕೆ ವಿಮುಖರಾಗುವಾಗ, ನಾವು ಪ್ರಾರ್ಥಿಸುವಾಗ, ನಾವು ಸ್ತುತಿಸುವಾಗ, ನಾವು ದೇವರ ವಾಕ್ಯಗಳನ್ನು ಆಲಿಸುವಾಗ ಆತ್ಮನ ಶಕ್ತಿಯಿಂದ ನಾವು ತುಂಬಲ್ಪಡುತ್ತೇವೆ. ಈ ಒಂದು ಸಮಯದಲ್ಲಿ ಕೂಡಿ ಬಂದಿರೋ ಪ್ರತಿಯೊಬ್ಬರು ಕೂಡ ಈ ಒಂದು ನಂಬಿಕೆ ನಿರೀಕ್ಷೆಯಿಂದ ದೇವರನ್ನ ಸ್ತುತಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೂ ಬರ ಶಿಂಧರಿ ಬರ 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 ಬಲಹೀನ ಭಾಗವೆಲ್ಲ ನಿನ್ನ ಆತ್ಮನಿಂದ ಬಲಪಡಿಸು ಅಪ್ಪ. ಬಲಹೀನ ಭಾಗವೆಲ್ಲ ನಿನ್ನ ಆತ್ಮನಿಂದ ಬಲಗೊಳ್ಳಲು. ಸಮಯದಲ್ಲಿ ಯೇಸು ನಾಮದಲ್ಲಿ ಆತ್ಮನ ಶಕ್ತಿಯಿಂದ, ಪರಿಶುದ್ಧಾತ್ಮನ ಶಕ್ತಿಯಿಂದ ಬಲಹೀನವಾಗಿರುವ ಪ್ರತಿಯೊಬ್ಬರು ಬಲ ಹೊಂದಿಕೊಳ್ಳಲಿ. ಎಲ್ಲ ತರದ ಬಲಹೀನತೆಗಳು, ಶಾರೀರಿಕ, ಮಾನಸಿಕ, ಆತ್ಮಿಕ ಬಲಹೀನತೆಗಳು ಪ್ರತಿಯೊಬ್ಬರಿಂದಲೂ ಯೇಸು ನಾಮದ ಅಧಿಕಾರದಲ್ಲಿ ಬಿಟ್ಟು ಹೋಗಲಿ. ಸಂಪೂರ್ಣವಾದ ಒಂದು ಸ್ವಸ್ಥತೆ ನಮ್ಮ ಶರೀರದಲ್ಲೂ, ಮನಸ್ಸಿನಲ್ಲೂ, ಆತ್ಮದಲ್ಲೂ ಪ್ರತಿಯೊಬ್ಬರು ಅನುಭವಿಸುವಂತೆ ಆಗಲಿ ಈ ಸಮಯದಲ್ಲಿ. ಓ ಬರ 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 ಬರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಮ್ಮಲ್ಲಿ ಅನೇಕರ ಹೃದಯಗಳು ಕಲ್ಲಾಗಿದೆ. ನಮ್ಮ ಹೃದಯದಿಂದ ಜೀವ ಜಲ ಹೊನಲಾಗಿ ಹರಿಯಬೇಕಾಗಿದೆ. ಆದರೆ
ನಮ್ಮ ಹೃದಯ ಕಠಿಣವಾಗಿರುವುದರಿಂದ ಜೀವ ಜಲದ ಹೊರತೆಗಳು ನಮ್ಮಿಂದ ಹೊರಗಡೆ ಹರಿದು ಬರ್ತಾ ಇಲ್ಲ. ಇಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಸ್ತುತಿಸ್ತಾ ಇದ್ದೇವೆ, ವಾಕ್ಯವನ್ನ ಕೇಳಿಸ್ಕೊಳ್ತಾ ಇದ್ದೇವೆ, ಮಿನಿಸ್ಟ್ರಿಯಲ್ಲಿ ಇದ್ದೇವೆ, ನಾವು ಜೀಸಸ್ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಅಂಗಾಂಗಗಳು ಅನೇಕರು ಇದ್ದೇವೆ. ಆದರೆ ಈ ಒಂದು ಸ್ಟ್ರೀಮ್ಸ್ ಆಫ್ ಲಿವಿಂಗ್ ವಾಟರ್, ಈ ಒಂದು ಜೀವ ಜಲದ ಬುಗ್ಗೆಗಳು ನಮ್ಮಲ್ಲಿ ಇಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಏನು? ಕಾರಣ ನಮ್ಮ ಹೃದಯ ಕಠಿಣವಾಗಿರುವುದೇ ಕಾರಣವಾಗಿದೆ. ಆ ಒಂದು ಹಾರ್ಡ್ನೆಸ್ ಹೋಗಬೇಕು ಈ ಸಮಯದಲ್ಲಿ. ಅದಕ್ಕಾಗಿ ದೇವರ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥಿಸಿ, ದೇವರ ಹತ್ರ ಕೇಳಿ, ಯೇಸುವೇ ನನ್ನ ಹೃದಯದ ಕಾಠಿಣ್ಯತೆ ನನಗಿಸು. ಲಾರ್ಡ್, ರಿಮೂವ್ ದಟ್ ಹಾರ್ಡ್ನೆಸ್ ಆಫ್ ಮೈ ಹಾರ್ಟ್. ಲಾರ್ಡ್, ಐ ನೋ that my heart is hardened towards you. ದೇವರೇ, ಯೇಸುವೇ, ನನ್ನ ಹೃದಯ ಕಠಿಣವಾಗಿದೆ ಎಂಬುದು ನನಗೆ ತಿಳಿದಿದೆ. acknowledge your heart condition. ನಿಮ್ಮ ಹೃದಯದ ಪರಿಸ್ಥಿತಿಯನ್ನು ನೀವು ಗುರುತಿಸಿಕೊಳ್ಳಿ ಪ್ರೀತಿಯ ಸಹೋದರ ಸಹೋದರಿಯರೇ. ಏಕೆಂದರೆ ನನ್ನ ಹೃದಯದ ಪರಿಸ್ಥಿತಿ ನನಗೆ ಅರ್ಥ ಆಗದೇ ಇದ್ದಲ್ಲಿ ಖಂಡಿತವಾಗಿಯೂ ನನ್ನ ಹೃದಯದಿಂದ ಜೀವ ಛಲ ಹೊನಲಾಗಿ ಹರಿದು ಬರಲು ಸಾಧ್ಯ ಇಲ್ಲ. ಇಂದು ನನ್ನ ಹೃದಯದಿಂದ ಜೀವ ಛಲದ ಹೊರತೆಗಳು ಬರಬೇಕು. ಆ ಜೀವ ಜಲದ ಹೊರತೆಗಳು ಬಂದಾಗ ಮಾತ್ರವೇ ನಮ್ಮ ಜೀವಿತಗಳು ಕೂಡ ಆನಂದಮಯವಾಗ್ತದೆ. ನಮ್ಮ ಜೀವಿತಗಳು ಕೂಡ ಸ್ವರ್ಗೀಯ ಆ ಪರಮಾನಂದದಿಂದ ತುಂಬಲ್ಪಡ್ತದೆ. ಎಸ್, only when the streams of living water comes out of our heart, we can experience the true heavenly joy. We can experience the true enthusiasm in our hearts. ನಮ್ಮ ಹೃದಯದಲ್ಲಿ ನಿಜವಾದ ಒಂದು ಉತ್ಸಾಹ, ನಿಜವಾದ ಒಂದು ಆನಂದ, ಪರಮಾನಂದ, ಪ್ಲೀಸ್ ಅಂತ ಏನ್ ಹೇಳ್ತೀವೋ, that great joy ಅದು ನಮ್ಮಲ್ಲಿ ತುಂಬಲ್ಪಡಬೇಕು. ಯಾಕೆಂದ್ರೆ ವಾಕ್ಯ ಹೇಳ್ತದೆ, ಜನರೆಲ್ಲರಿಗೂ ಪರಮಾನಂದವನ್ನು ತರುವಂತದ್ದಾಗಿದೆ ಶುಭ ಸಂದೇಶ. ಗಾಸ್ಪೆಲ್ ಬ್ರಿಂಗ್ಸ್ ಗ್ರೇಟ್ ಜಾಯ್ ಟು ಆಲ್ ದ ಪೀಪಲ್. ವೈ? ಇಟ್ ಈಸ್ ನಾಟ್ ಬ್ರಿಂಗಿಂಗ್ ಗ್ರೇಟ್ ಜಾಯ್ ಇನ್ ಮೈ ಹಾರ್ಟ್. ಕೇಳಬೇಕಿವತ್ತು, ಯಾಕೆ ಪರಮಾನಂದವನ್ನು ತರುವ ಶುಭ ಸಂದೇಶ ನನ್ನ ಒಳಗಡೆ ಯಾಕೆ ಪರಮಾನಂದ ಉಂಟು ಮಾಡ್ತಾ ಇಲ್ಲ? ವೈ ಐ ಆಮ್ ಸಫರಿಂಗ್ ಇನ್ ಮೈ ಹಾರ್ಟ್. ನನ್ನ ಹೃದಯದಲ್ಲಿ ನಾನು ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೇನೆ ಇವತ್ತು? ವೈ? ಐ ಆಮ್ ಪ್ರೇಯಿಂಗ್ ಎವ್ರಿ ಡೇ. ನಾನು ಪ್ರತಿದಿನ ಪ್ರಾರ್ಥಿಸ್ತಾ ಇದ್ದೇನೆ. ನಾನು ಪ್ರತಿದಿನ ಒಂದು ದಿನ ಮಿಸ್ ಮಾಡದೆ ವೆಬ್ಎಕ್ಸ್ ನಲ್ಲಿ ಜಾಯಿನ್ ಆಗಿ ಸ್ತುತಿಸ್ತೇನೆ, ಪ್ರಾರ್ಥಿಸ್ತೇನೆ. ಬಟ್ ಐ ಆಮ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಟ್ ಗ್ರೇಟ್ ಜಾಯ್. ಆದರೂ ಕೂಡ ಆ ಒಂದು ಪರಮಾನಂದವನ್ನ ನನ್ನ ಒಳಗಡೆ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಎಂಬುದು ಪ್ರಶ್ನೆ ಎಂದು ನಮ್ಮಲ್ಲಿ ಬರ್ತಾ ಇದೆ. ಕಾರಣ ಇಷ್ಟೇನೆ, ಯುವರ್ ಹಾರ್ಟ್ ಈಸ್ ಹಾರ್ಡೆಂಡ್. ನಿನ್ನ ಹೃದಯ ಕಠಿಣ ಆಗಿದೆ. ನಿನ್ನ ಹೃದಯ ಕಠಿಣವಾಗಿದೆ. ರಿಪೆಂಟ್, ಮಾನಸಾಂತರ ಪಡು. ಯಾವುದಕ್ಕಾಗಿ? ಬಿಕಾಸ್ ಆಫ್ ದಟ್ ಹಾರ್ಡ್ನೆಸ್ ಆಫ್ ಹಾರ್ಟ್. ಆ ಹೃದಯ ಕಾಠಿಣ್ಯತೆಯ ಸಲುವಾಗಿ ಪಶ್ಚಾತ್ತಾಪ ಪಡು ಸಹೋದರ ಸಹೋದರಿ. ಖಂಡಿತವಾಗಿಯೂ ಪರಿಶುದ್ಧ ಆತ್ಮನ ಆ ಒಂದು ಚಲಿಸುವಿಕೆ ನಮ್ಮಲ್ಲಿ ಉಂಟಾಗಿ ನಮ್ಮ ಹೃದಯದಿಂದ ಜೀವಜಲ ಹೊರಗೆ ಬರ್ತದೆ. ಜೀವಜಲ ಹೊರಗೆ ಬರ್ತದೆ. ಇದು ಬರಬೇಕು, ಇದಾಗಬೇಕು. ಇದಾದರೆ ಮಾತ್ರವೇ ನಮ್ಮ ಜೀವಿತಗಳು ಸಾಕ್ಷಿ ಜೀವಿತಗಳಾಗೋದು. ಇದು ಆಗುವಾಗ ನಮ್ಮ ಜೀವನ ಸಾಕ್ಷಿ ಜೀವನವಾಗ್ತದೆ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಡಿ. ಪಶ್ಚಾತ್ತಾಪ ಪಟ್ಟು ನಾವು ಪ್ರಾರ್ಥಿಸೋಣ. ಯೇಸುವೇ, ಎಷ್ಟು ರೀತಿಯಲ್ಲಿ ಯೋಚನೆಯಿಂದ, ಮಾತಿನಿಂದ, ಕರ್ತವ್ಯ ಲೋಪದಿಂದ, ಅನೇಕ ಕಾರ್ಯಗಳ ಮುಖಾಂತರ ನಿನಗೆ ವಿರುದ್ಧವಾಗಿ ನಾನು ಹೋಗಿದ್ದೇನೆ, ಪಾಪ ಮಾಡಿದ್ದೇನೆ. Many a times, Lord, I disobeyed your word. Many a times I disobeyed your inspiration, your instruction, Lord. I'm sorry. ಅನೇಕ ಬಾರಿ ನಿನ್ನ ಮಾತುಗಳನ್ನು ತೊರೆದು ಬಿಟ್ಟಿದ್ದೇನೆ ಸ್ವಾಮಿ. ನಿನ್ನ ಕೊಡುವ ಆಲೋಚನೆಯನ್ನು ತಳ್ಳಿ ಬಿಟ್ಟಿದ್ದೇನೆ ಅಪ್ಪ. ನನ್ನನ್ನು ಕ್ಷಮಿಸಿರಿ. ಪ್ರೀತಿಯ ಸಹೋದರ ಸಹೋದರಿ, ದೇವರಿಗೆ ಬೇಕಾಗಿರುವುದು ನಿನ್ನ ಪ್ರಾರ್ಥನೆ ಅಲ್ಲ. ದೇವರಿಗೆ ಬೇಕಾಗಿರುವುದು ನಿನ್ನ ಸ್ತುತಿ ಸ್ತೋತ್ರಗಳಲ್ಲ. ದೇವರಿಗೆ ಬೇಕಾಗಿರುವುದು ನಿನ್ನ ಯಾಂತ್ರಿಕವಾದ ರೀತಿಯ ಧಾರ್ಮಿಕ ಆಚರಣೆಗಳು, ಕಾರ್ಯಗಳು ಅಲ್ಲವೇ ಅಲ್ಲ.
ದೇವರಿಗೆ ಬೇಕಾಗಿರುವುದು ಪಶ್ಚಾತ್ತಾಪದ ಒಂದು ದೀನ ಹೃದಯ. ಗಾಡ್ ಈಸ್ ಲುಕಿಂಗ್ ಫಾರ್ ಎ ಹಂಬಲ್ ರಿಪೆಂಟೆಂಟ್ ಹಾರ್ಟ್ ಸೀಕಿಂಗ್ ಫಾರ್ ಹಿಸ್ ಲವ್. ಯೇಸುವಿನ ಪ್ರೀತಿಗಾಗಿ ತವಕ ಪಡುವ ಪಶ್ಚಾತ್ತಾಪದ ಒಂದು ದೀನ ಹೃದಯವನ್ನ ದೇವರು ಯಾವಾಗಲೂ ನಮ್ಮಿಂದ ಬಯಸ್ತಾರೆ. ದೇವರು ಇಂದು ನಮ್ಮ ಒಬ್ಬೊಬ್ಬರ ಬಳಿಗೆ ಬಂದಿದ್ದಾರೆ. ಹಿ ಸೀಕಿಂಗ್ ಫಾರ್ ದ ಫ್ರೂಟ್. ಆ ಫಲವನ್ನು ಹುಡುಕ್ತಾ ಇದ್ದಾರೆ ದೇವರು. ಯಾವ ರೀತಿಯಲ್ಲಿ ಆ ಒಂದು ದ್ರಾಕ್ಷಾ ತೋಟದಲ್ಲಿದ್ದ ಅಂಜೂರದ ಮರದಲ್ಲಿ ಅದರ ಯಜಮಾನ ಫಲವನ್ನು ಹುಡುಕಿ ಹೋದ್ನು, ಅದೇ ರೀತಿಯಲ್ಲಿ ನನ್ನ ನಿನ್ನ ಯಜಮಾನನಾದ ಪ್ರಭು ಯೇಸು ಕ್ರಿಸ್ತರು ಫಲವನ್ನು ಹುಡುಕಿಕೊಂಡು ಈ ಒಂದು ಸಮಯದಲ್ಲಿ ನಮ್ಮೊಬ್ಬೊಬ್ಬರ ಬಳಿಯಲ್ಲಿ ನಿಂತಿದ್ದಾರೆ. ಒಬ್ಬೊಬ್ಬರ ಬಳಿಯಲ್ಲಿ ನಿಂತಿದ್ದಾರೆ. Jesus is standing right in front of me, you, now. He is expecting, he is seeking the fruit. He is expecting the fruit from my life. ಯಾವ ಫಲ ನನ್ನ ಜೀವಿತದಿಂದ ಬರ್ತಾ ಇದೆ? The one and only fruit God the Father is expecting from you and me is Jesus Christ. Jesus Christ is the fruit God is expecting from every Christian. ಯೇಸು ಆಗಿರುವ ಆ ಒಂದು ಫಲವನ್ನ ತಂದೆಯಾದ ದೇವರು ನನ್ನಿಂದ, ನಿಮ್ಮಿಂದ, ನಮ್ಮೊಬ್ಬೊಬ್ಬರ ಜೀವಿತದಿಂದ ಎದುರು ನೋಡ್ತಾ ಇದ್ದಾರೆ. ಬೇರೆ ಯಾವ ಫಲವೂ ಅಲ್ಲ ಪ್ರಿಯರೇ, ಯೇಸುವೇ ಆ ಫಲ. ಜೀಸಸ್ ಇಸ್ ದಟ್ ಫ್ರೂಟ್. ಏಕೆಂದರೆ ಏದೇನ್ ತೋಟದಲ್ಲಿ ದೇವರು ಒಂದು ವಿಶೇಷವಾದ ಮರವನ್ನ ನೆಟ್ಟಿದ್ದರು. ಆ ಮರದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ದ ಹಣ್ಣು ನಿತ್ಯ ಜೀವ ತರುವ ಹಣ್ಣುಗಳಿತ್ತು. ವೆರಿ ಸ್ಪೆಷಲ್ ಟ್ರೀ ಗಾಡ್ ಪ್ಲಾಂಟೆಡ್ ಇನ್ ದ ಗಾರ್ಡನ್ ಆಫ್ ಈಡನ್. And that tree was producing the fruit of eternal life. And that fruit is Jesus. ಯಾಕೆಂದ್ರೆ ನಿತ್ಯ ಜೀವ ಯೇಸು ಕ್ರಿಸ್ತರ ಮುಖಾಂತರ ಮಾತ್ರವೇ. Only through Jesus we can experience eternal life. And the same fruit God is expecting from each and every one of us. ನಮ್ಮೆಲ್ಲರಿಂದಲೂ ಆ ಒಂದು ಫ್ರೂಟ್ ಅನ್ನ ದೇವರು ಇವತ್ತು ಬಯಸ್ತಾ ಇದ್ದಾರೆ. ದೇವರು ಹುಡುಕ್ತಾ ಇದ್ದಾರೆ. ನಾವು ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪಾಸ್ಕಾ ಹಬ್ಬಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ನಾಳೆ ಗುಡ್ ಫ್ರೈಡೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಸ್ಕಾ, ಗುಡ್ ಫ್ರೈಡೆ, ಅದಾದ ನಂತರದ ಪವಿತ್ರ ಶನಿವಾರ, ಪವಿತ್ರ ಭಾನುವಾರ, ಈಸ್ಟರ್, ಇದೆಲ್ಲ ಕೇವಲ ಸಂಪ್ರದಾಯಗಳು ಮಾತ್ರ ಆಗಿ ಹೋಗಿದೆ. ಬಾಹ್ಯ ಆಚರಣೆಗಳು ಮಾತ್ರ ಆಗಿ ಹೋಗಿದೆ. Through all these celebrations, am I able to bear the fruit? ಈ ಎಲ್ಲ ಆಚರಣೆಗಳ ಮುಖಾಂತರ ನನ್ನ ಜೀವಿತದಲ್ಲಿ ಯೇಸು ಬಯಸುವಂತಹ ಅಥವಾ ದೇವರು ಬಯಸುವಂತ ಆ ಫಲ ಬರ್ತಾ ಇದೆಯಾ? How many retreats over? How many holy weeks? How many Easter, Christmas, Holy Mass? ಎಷ್ಟೊಂದು ಬಲಿಪೂಜೆಗಳ ಅರ್ಪಿಸಿದ್ದೇವೆ. ಎಷ್ಟೊಂದು ನಮ್ಮ ಜೀವಮಾನದಲ್ಲಿ ಎಷ್ಟೊಂದು ಇದುವರೆಗೂ ನಾವು ಪವಿತ್ರ ವಾರಗಳನ್ನು ಆಚರಣೆ ಮಾಡಿದ್ದೇವೆ. ಎಷ್ಟು ಕ್ರಿಸ್ಮಸ್ ಹಬ್ಬ ಆಚರಿಸಿದ್ದೇವೆ. ಎಷ್ಟು ಧ್ಯಾನಕೂಟಗಳು. ಇದೆಲ್ಲದರ ಔಟ್ಕಮ್ ಯೇಸು ನನ್ನ ಜೀವಿತದಲ್ಲಿ ಕಾಣಲ್ಪಡ್ತಾ ಇದ್ದಾರಾ? ನನ್ನ ಜೀವಿತದ ಫಲ ಯೇಸು ಆಗಿರಬೇಕು. Jesus is the ultimate fruit I should bear. God has planted you as a tree only to bear the fruit called Jesus Christ. You are the tree planted by Heavenly Father to bear the fruit called Jesus Christ. ತಂದೆಯಾದ ದೇವರು ನೆಟ್ಟ ಒಂದು ಗಿಡ ಅಥವಾ ಮರ ನಾನು ಮತ್ತು ನೀವು.
ತಂದೆಯಾದ ದೇವರು ನನ್ನನ್ನ ನಿಮ್ಮನ್ನ ಒಂದು ಗಿಡವಾಗಿ ಈ ಪ್ರಪಂಚದಲ್ಲಿ ಭೂಲೋಕದಲ್ಲಿ ನೆಟ್ಟಿದ್ದಾರೆ. ಮತ್ತು ನೆಟ್ಟಂತ ಆ ಯಜಮಾನ ಬಯಸುತ್ತಾ ಇರುವುದು ಒಂದೇ ಒಂದು, ಯೇಸು ಆಗಿರುವ ಫಲ ನನ್ನಿಂದ ಬಯಸ್ತಾ ಇದ್ದಾರೆ, ಪ್ರತಿಯೊಬ್ಬರಿಂದ ಬಯಸ್ತಾ ಇದ್ದಾರೆ. ಆ ಫಲ ನನ್ನಿಂದ ನಿಮ್ಮಿಂದ ಬಾರದ ಹೊರತು ನಾವು ಖಂಡಿತವಾಗಿಯೂ ಕೆಲಸಕ್ಕೆ ಬಾರದ ಒಂದು ಮರವಾಗಿರ್ತೇವೆ. ಎಲೆಗಳು ಮಾತ್ರ ಇರುವ ಒಂದು ಮರವಾಗಿರ್ತೇವೆ. ಎಲೆ ಇದೆ, ಪ್ರಾರ್ಥನೆ ಎಂಬ ಎಲೆ ಇದೆ, ಉಪವಾಸ ಎಂಬ ಎಲೆ ಇದೆ, ಬಲಿಪೂಜೆ ಎಂಬ ಎಲೆ ಇದೆ, ತಪಸ್ಸು ಕಾಲ ಎಂಬ ಎಲೆ ಇದೆ, ಪಾಸ್ಕಾ ಹಬ್ಬ, ಗುಡ್ ಫ್ರೈಡೆ, ಗುಡ್ ಸ್ಯಾಟರ್ಡೆ, ಈಸ್ಟರ್ ಎಂಬ ಎಲೆಗಳಿದೆ, ಸ್ಯಾಕ್ರಿಮೆಂಟ್ಸ್ ಎಂಬ ಎಲೆಗಳು ಇದೆ, ಬೈಬಲ್ ಸ್ಟಡಿ ಎಂಬ ಎಲೆ ಇದೆ, ರಿಟ್ರೀಟ್ ಎಂಬ ಎಲೆ ಇದೆ, ಡಿವೋಷನ್ ಟು ಸೇಂಟ್ಸ್, ಮದರ್ ಮೇರಿ ಎಂಬ ಎಲೆಗಳು ಇದೆ, ರೋಸರಿ ಎಂಬ ಎಲೆ ಇದೆ, ಡಿವೈನ್ ಮರ್ಸಿ ಎಂಬ ಎಲೆ ಇದೆ, ಕರಿಸ್ಮ್ಯಾಟಿಕ್ ಪ್ರಾರ್ಥನೆಗಳು ಎಂಬ ಎಲೆ ಇದೆ. ಎಲ್ಲ ಎಲೆ ತುಂಬಿದೆ ಈ ಮರದಲ್ಲಿ. ಆದರೆ ದೇವರು ಎಲೆ ನೋಡ್ಲಿಕ್ಕಾಗಿ ಬರ್ತಾ ಇಲ್ಲ, ಫಲ ನೋಡ್ಲಿಕ್ಕಾಗಿ ಬರ್ತಾ ಇದ್ದಾರೆ. God is visiting me and you today not to see the leaves but to see the fruits. God can see all the leaves full of green leaves, but God is not expecting us to bear leaves but fruits. ದೇವರು ಎಲೆಯನ್ನು ಹುಡುಕಿಕೊಂಡು ಬರ್ತಾ ಇಲ್ಲ ಪ್ರಿಯರೇ. ಈ ಎಲೆ ದೇವರಿಗೆ ಬೇಕಾಗಿಲ್ಲ. ಅಂದು ಲೂಕನ ಶುಭ ಸಂದೇಶದಲ್ಲಿ ನಾವು ನೋಡ್ತೀವಲ್ವ, 13ನೇ ಅಧ್ಯಾಯದಲ್ಲಿ ಆ ಮರವನ್ನ ಯಜಮಾನ ಬಂದು ನೋಡುವಾಗ ಅದರಲ್ಲಿ ಪೂರ್ತಿ ಇದ್ದಿದ್ದು ಎಲೆಗಳು ಮಾತ್ರ ತುಂಬಿತ್ತು, ಫಲ ಏನೂ ಇರಲಿಲ್ಲ. ಇಂದು ನಮ್ಮ ಜೀವನವನ್ನ ಹುಡುಕಿಕೊಂಡು ದೇವರು ಬಂದಾಗ ಏನ್ ಕಾಣಿಸ್ತಾ ಇದೆ? ಎಲೆ ಕಾಣಿಸ್ತಾ ಇದೆಯಾ ಅಥವಾ ಫಲ ಕಾಣಿಸ್ತಾ ಇದೆಯಾ? ಏನಾದ್ರೂ ಫಲದ ಸಿಂಪ್ಟಮ್ ಕಾಣಿಸ್ತಾ ಇದೆಯಾ? ಅದರಲ್ಲಿ ಎಲೆಗಳು ಮಾತ್ರ ಇರಬಾರ್ದು. ದೇವರು ನೋಡ್ತಾ ಇದ್ದಾರೆ. ದೇವರು ಈ ಸಮಯದಲ್ಲಿ ಪ್ರತಿಯೊಬ್ಬರ ಮುಂದೆ ನಿಂತಿದ್ದಾರೆ. ಹಿ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೀ ಅಂಡ್ ಯು ಆಸ್ ಅ ಪರ್ಸನ್. ಒಂದು ವ್ಯಕ್ತಿಯಾಗಿ ನಿಂತಿದ್ದಾರೆ. ಹಿ ಇಸ್ ಸರ್ಚಿಂಗ್ ಫಾರ್ ದ ಫ್ರೂಟ್. ಹಣ್ಣು ಹುಡುಕ್ತಾ ಇದ್ದಾರೆ. ಹಣ್ಣು. ನೋಡಿ, ಹಣ್ಣು ಅನ್ನೋದು, ಫಲ ಅನ್ನೋದು ನನ್ನಿಂದ ಹೊರಗೆ ಬರುವಂಥದ್ದು. ಪ್ರಾರ್ಥನೆ ಹೊರಗೆ ಬರುವಂಥದ್ದಲ್ಲ, ನಾನು ಮಾಡುವಂಥದ್ದು. ಪ್ರತಿಯೊಂದು ಆಚರಣೆಗಳು ಫ್ರೂಟ್ ಅಲ್ಲ, ಇಟ್ಸ್ ಮೈ ಡೂಯಿಂಗ್. ಅದು ನಾನು ಮಾಡುವ ಕಾರ್ಯ. ಈಗ ಬಲಿಪೂಜೆ ನಾನು ಮಾಡುವ ಕಾರ್ಯ. ಇವತ್ತು ಪಾಸ್ಕಾ ಹಬ್ಬ ನಾನು ಮಾಡುವಂಥದ್ದು, ಉಪವಾಸ ನಾನು ಮಾಡುವಂಥದ್ದು, ದಾನ ಧರ್ಮ ನಾನು ಮಾಡುವಂಥದ್ದು, ಭಕ್ತಿ ಮಾರ್ಗಗಳು ನಾನು ಮಾಡುವಂಥದ್ದು, ಬೈಬಲ್ ಸ್ಟಡಿ ನಾನು ಮಾಡುವಂಥದ್ದು. ಆಲ್ ದೀಸ್ ಥಿಂಗ್ಸ್ ವಿ ಆರ್ ಡೂಯಿಂಗ್. ಆದರೆ ನನ್ನಿಂದ ಬರುವಂಥದ್ದು, ವಾಟ್ ಈಸ್ ಕಮಿಂಗ್ ಔಟ್ ಆಫ್ ಮೀ ಟುಡೇ, ದಟ್ ಈಸ್ ದ ಫ್ರೂಟ್. ಅದು ಫಲ. ನಾನು ಮಾಡುವಂಥದ್ದಲ್ಲ, ನನ್ನ ಒಳಗಡೆ ಜೀವಿತದಿಂದ ಬರುವ ಇದೆಲ್ಲ ಮಾಡಿದ್ದರ ಫಲವಾಗಿ ಏನು ಬರ್ತಾ ಇದೆಯಲ್ಲ, ಔಟ್ಕಮ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂದು ಆ ಫಲ ಬಾರದೇ ಇದ್ದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕೆ ಕಾರಣ ನಮ್ಮ ಹೃದಯ ಕಠಿಣವಾಗಿದೆ, ಕಲ್ಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಾಕ್ಯಗಳನ್ನ ನಾವು ನೋಡೋಣ. ಸಂತ ಪೌಲರು ಕೊರಿಂಥ ಸಭೆಗೆ ಬರೆದ
ಮೊದಲನೆಯ ಪತ್ರಿಕೆ, ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 10, ಅಧ್ಯಾಯ 10. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 10. ಪ್ರಿಯ ಸಹೋದರರೇ, ನಮ್ಮ ಪೂರ್ವಜರಿಗೆ ಸಂಭವಿಸಿದವುಗಳತ್ತ ನಿಮ್ಮ ಗಮನವನ್ನು ಸೆಳೆಯಬೇಕು ಎಂದಿದ್ದೇನೆ. ನಮ್ಮ ಪೂರ್ವಜರು ಅಂದ್ರೆ ಇಸ್ರಾಯೇಲ್ ಜನರು. ವಾಟ್ ಹ್ಯಾಪನ್ ಟು ದೆಮ್? ಓಕೆ, ನಾವೀಗ ಗಮನ ಯಾವ ಕಡೆ ಹೋಗ್ಬೇಕು? ಇಸ್ರಾಯೇಲ್ ಜನರ ಕಡೆಗೆ ನಮ್ಮ ಗಮನ ಹೋಗ್ಬೇಕು. ಅವರೆಲ್ಲರೂ ಮೋಡದ ನೆರಳಿನಲ್ಲಿಯೇ ನಡೆದರು, ಎಲ್ಲರೂ ಸಮುದ್ರವನ್ನು ಸುರಕ್ಷಿತವಾಗಿ ದಾಟಿದರು. ನೋಡಿ, ಇಲ್ಲಿ ಮೋಡ ಅಂತ ಹೇಳೋದು ಒಂದು ಸಾಂಕೇತಿಕ. ಈ ಮೋಡ ಏನಾಗಿದೆ? ವಿಶುದ್ಧಾತ್ಮರಾಗಿದ್ದಾರೆ ಅಥವಾ ದೇವರ ಸಾನ್ನಿಧ್ಯ. ಓಕೆ, ದಿಸ್ ಕ್ಲೌಡ್ ರಿಪ್ರೆಸೆಂಟ್ಸ್ ಹೋಲಿ ಸ್ಪಿರಿಟ್ ಆರ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸಾನ್ನಿಧ್ಯದಲ್ಲೇ ಅವರು ನಡೆದರು, ಎಲ್ಲರೂ ಸಮುದ್ರವನ್ನು ಸುರಕ್ಷಿತವಾಗಿ ದಾಟಿದರು. ಆ ಸಮುದ್ರ ದಾಟುವುದೇನು? ಸಮುದ್ರ ದಾಟುವಂಥದ್ದು ಒಂದು ಬ್ಯಾಪ್ಟಿಸಮ್ ಅನ್ನು ಸೂಚಿಸ್ತದೆ, ದೀಕ್ಷಾ ಸ್ನಾನ. ಅವರೆಲ್ಲರೂ ದೇವರ ಸಾನ್ನಿಧ್ಯದಲ್ಲಿ ನಡೆದು ಸ್ನಾನ ದೀಕ್ಷೆಯನ್ನ ಪಡೆದುಕೊಂಡರು. ಹೀಗೆ ಅವರು ಮೋಡದಲ್ಲೂ ಸಮುದ್ರದಲ್ಲೂ ಸ್ನಾನ ದೀಕ್ಷೆಯನ್ನು ಪಡೆದು ಮೋಶೆಯ ಶಿಷ್ಯರಾದರು. ನಾವು ಯೇಸುವಿನ ಶಿಷ್ಯರಾಗಿದ್ದೇವೆ. ಸ್ನಾನ ದೀಕ್ಷೆ ಪಡೆದು ದೇವರ ಸಾನ್ನಿಧ್ಯದಲ್ಲಿ ನಡೆಯುತ್ತಾ ನಾವೇನಾಗಿದ್ದೇವೆ? ಯೇಸುವಿನ ಶಿಷ್ಯರಾಗಿದ್ದೇವೆ, ಕ್ರೈಸ್ತರಾಗಿದ್ದೇವೆ. ಎಲ್ಲರೂ ಒಂದೇ ದೈವಿಕ ಪಾನೀಯವನ್ನು ಕುಡಿದರು. ನಮಗೆ ಗೊತ್ತು, ನಾವೆಲ್ಲರೂ ಒಂದೇ ಪರಿಶುದ್ಧ ಆತ್ಮರನ್ನ ಹೊಂದಿಕೊಂಡಿದ್ದೇವೆ. ಆಲ್ ಕ್ರಿಶ್ಚಿಯನ್ಸ್ ಹ್ಯಾವ್ ದ ಸೇಮ್ ಸ್ಪಿರಿಟ್, ಸ್ಪಿರಿಟ್ ಆಫ್ ಕ್ರೈಸ್ಟ್ ಜೀಸಸ್. ಎಲ್ಲ ಕ್ರೈಸ್ತ ವಿಶ್ವಾಸಿಗಳಲ್ಲಿಯೂ ಕೂಡ, ಅಂದ್ರೆ ಹೊಸದಾಗಿ ಹುಟ್ಟಿದ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲೂ ಕೂಡ ಒಂದೇ ಆತ್ಮರು, ಒಬ್ಬರೇ ಆತ್ಮರು, ಪರಿಶುದ್ಧಾತ್ಮರಿದ್ದಾರೆ. ಅದು ತಮ್ಮೊಡನೆ ಬರುತ್ತಿದ್ದ ದೈವಿಕ ಬಂಡೆಯಿಂದ ಕುಡಿದರು. ಅಂದ್ರೆ ಯೇಸುವೇ ಆ ಬಂಡೆ. ಓಕೆ, ಯೇಸು ಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟ ಆ ನೀರು, ಪರಿಶುದ್ಧ ಆತ್ಮ, ಆ ಪರಿಶುದ್ಧಾತ್ಮರನ್ನ ಅವರು ಸ್ವೀಕಾರ ಮಾಡಿದರು. ಆದರೂ ಅವರಲ್ಲಿ ಬಹುಮಂದಿ ದೇವರ ಮೆಚ್ಚುಗೆಗೆ ಪಾತ್ರರಾಗಲಿಲ್ಲ. ಇಟ್ಸ್ ಅ ವೆರಿ ಟ್ರಾಜಿಕ್ ಸ್ಟೇಟ್ಮೆಂಟ್ ಆಫ್ ಗಾಡ್. ಆದರೂ ಅವರಲ್ಲಿ ಬಹುಮಂದಿ ದೇವರ ಮೆಚ್ಚುಗೆಗೆ ಪಾತ್ರರಾಗಲಿಲ್ಲ. ಅವರೆಲ್ಲ ಫಾಲೋ ಮಾಡಿದ್ರು, ದೇವರ ವಾಕ್ಯ ಆಲಿಸಿದ್ರು, ದೇವರ ವಾಕ್ಯ ಆಲಿಸಿ ದೇವರ ಜೊತೆಯಲ್ಲಿ ನಡೆದು ಸುನ್ನತಿ ಮಾಡಿಸ್ಕೊಂಡ್ರು. ಆದ್ರೆ ಈಗ ಹೊಸ ಒಡಂಬಡಿಕೆಗೆ ನಾವು ಹೇಳೋದಾದ್ರೆ, ನಾವೆಲ್ಲರೂ ಕೂಡ ಶುಭ ಸಂದೇಶವನ್ನ ಆಲಿಸಿ ಅದರಲ್ಲಿ ವಿಶ್ವಾಸ ಇಟ್ಟು ಯೇಸುವನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ಸ್ನಾನ ದೀಕ್ಷೆ ಪಡೆದು ಪವಿತ್ರ ಆತ್ಮನ ಮುದ್ರೆಯನ್ನು ಹೊಂದಿಕೊಂಡಿದ್ದೇವೆ. ಆದ್ರೆ ಈ ವಾಕ್ಯ ತುಂಬಾ ದುಃಖಕರವಾದ ವಾಕ್ಯ. ಯಾವುದು? 5ನೇ ವಾಕ್ಯ. Nevertheless, God was not pleased with most of them. Nevertheless, God was not pleased with most of them. ಆದರೂ ಅವರಲ್ಲಿ ಬಹು ಮಂದಿ ದೇವರ ಮೆಚ್ಚುಗೆಗೆ ಪಾತ್ರರಾಗಲಿಲ್ಲ. ಇಂದು ಅದೇ ಸಂಭವಿಸ್ತಾ ಇದೆ. ನಾವೆಲ್ಲರೂ ಕ್ರೈಸ್ತರೇ, ಕ್ರೈಸ್ತ ವಿಶ್ವಾಸಿಗಳೇ, ನಾವೆಲ್ಲರೂ ಶುಭ ಸಂದೇಶವನ್ನು ಕೇಳಿದವರೇ, ಎಲ್ಲರೂ ಪರಿಶುದ್ಧಾತ್ಮರನ್ನ ಹೊಂದಿಕೊಂಡವರೇ, ನಿತ್ಯ ಜೀವಕ್ಕಾಗಿ ಆ ನಿರೀಕ್ಷೆಯಲ್ಲಿ ಇರುವವರೇ, ವಾಕ್ಯ ಕಲಿತಿರುವವರೇ, ಜೀಸಸ್ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಎಂಬ ಪ್ರೇಯರ್ ಗ್ರೂಪ್ ನಲ್ಲಿ ಆತ್ಮಿಕ ಕೂಟದಲ್ಲಿ ಇರುವವರೇ, ಅನೇಕ ವರ್ಷಗಳಿಂದನೂ ಇದ್ದೀವಿ. ಆದರೆ ದೇವರ ವಾಕ್ಯ ಹೇಳುತ್ತೆ, ನೆವರ್ದಲೆಸ್ ಗಾಡ್ ವಾಸ್ ನಾಟ್ ಪ್ಲೀಸ್ಡ್ ವಿತ್ ಮೋಸ್ಟ್ ಆಫ್ ಅಸ್. ನಮ್ಮಲ್ಲಿ ಅನೇಕ ಬಹು ಮಂದಿ ದೇವರ ಮೆಚ್ಚುಗೆಗೆ ಪಾತ್ರರಾಗಲಿಲ್ಲ. ಅಂದು ಇಸ್ರಾಯೇಲ್ ಜನರಲ್ಲಿ ಬಹು ಮಂದಿ ದೇವರ ಮೆಚ್ಚುಗೆಗೆ ಪಾತ್ರರಾಗಲಿಲ್ಲ. ಆದುದರಿಂದಲೇ ಏನಾಯ್ತು? ಸ್ಟಕ್ ಡೌನ್ ಇನ್ ದ ವಿಲ್ಡರ್ನೆಸ್. ಮರುಭೂಮಿಯಲ್ಲೇ ಮಡಿದು ಮಣ್ಣು ಪಾಲಾದರು. ಗಾಡ್ಸ್ ಓನ್ ಪೀಪಲ್, ಗಾಡ್ಸ್ ಚೋಸನ್ ಪೀಪಲ್, ಗಾಡ್ ರಿಡೀಮ್ಡ್ ಪೀಪಲ್, ದೇವರು ಬಿಡುಗಡೆ ಮಾಡಿದ, ದೇವರು ಆರಿಸಿಕೊಂಡ ದೇವರ ಸ್ವಂತ ಜನ,
ದೇವರ ನಿಯಮಗಳನ್ನು ಅನುಸರಣೆ ಮಾಡಿದ ದೇವರ ಸ್ವಂತ ಜನ ದೇವರ ಮೆಚ್ಚುಗೆಗೆ ಪಾತ್ರರಾಗಿಲ್ಲ. ವೆರಿ ಟ್ರಾಜಿಕ್, ಹಾರಿಬಲ್ ಥಿಂಗ್. ಫರ್ಗೆಟ್ ಅಬೌಟ್ ಅದರ್ ಪೀಪಲ್. ದೇವರ ಬಗ್ಗೆ ಬಿಟ್ಬಿಡಿ. ಗಾಡ್ಸ್ ಓನ್ ಪೀಪಲ್. ಯಾಕೆ? ಕಾರಣ ಏನು? ಬಿಕಾಸ್ ದರ್ ಹಾರ್ಟ್ ವಾಸ್ ಹಾರ್ಡನ್ ಟುವರ್ಡ್ಸ್ ಗಾಡ್. ಅವರ ಹೃದಯ ಕಠಿಣವಾಗಿತ್ತು. ಅವರು ದೇವರ ಸ್ವರ ಕೇಳಿಸಿಕೊಳ್ಳಿಕ್ಕೆ ಅವರಿಗೆ ಆಗ್ತೇ ಇಲ್ಲ. ಅವರಿಗೆ ದೇವರ ಸ್ವರ ಬೇಡ. ಆದ್ರೆ ಅವರೆಲ್ಲರೂ ಕೂಡ ಧರ್ಮವನ್ನು ಆಚರಿಸ್ತಾ ಇದ್ರು. ದೇ ವರ್ ಫಾಲೋಯಿಂಗ್ ದ ರಿಲಿಜಿಯನ್. ಏನು ನಿಯಮ ಕೊಟ್ಟಿದ್ದಾರೋ ನಿಯಮಗಳನ್ನ ಮಾಡ್ತಾ ಇದ್ರು. ಎಲೆ ಇತ್ತು, ಆದ್ರೆ ಏನಿರ್ಲಿಲ್ಲ, ಬರ್ತಾ ಇರಲಿಲ್ಲ. ಯಾವ ರೀತಿಯಲ್ಲಿ? ಅವರಲ್ಲಿ ಕೆಲವರು ವಿಗ್ರಹ ಆರಾಧಕರಾದಂತೆ ನಾವು ಆಗಬಾರದು. ಇವರನ್ನು ಕುರಿತೆ ತಿನ್ನಲೆಂದು ಕುಡಿಯಲೆಂದು ಕುಳಿತರು, ಕುಡಿಯಲೆಂದು ಕಾಮವೆದ್ದು ನಿಂತರು ಈ ಜನರು ಎಂದು ಬರೆದಿದೆ. ಡು ನಾಟ್ ಬಿಕಮ್ ಐಡಲೇಟರ್ಸ್ as some of them did. As it is written, the people sat down to eat and drink, and they rose up. Hey, what is happening today? What is happening today in our families? What is happening today in our prayer meetings? What is happening today in our Christmas, Easter celebrations? ಇಂದು ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ, ಪ್ರಾರ್ಥನಾ ಕೂಟಗಳಲ್ಲಿ, ಕ್ರೈಸ್ತ ಕಾರ್ಯಗಳಲ್ಲಿ ಮತ್ತು ಕ್ರೈಸ್ತ ಹಬ್ಬಗಳಲ್ಲಿ ಏನ್ ನಡೀತಾ ಇದೆ? ಇದೇ ನಡೀತಾ ಇದೆ. ಆತ್ಮಸ್ವರೂಪನಾದ ದೇವರಿಗೆ ಆರಾಧನೆ ಇಲ್ಲ. There is no worship to the Father in truth and spirit. It is gone. Okay? ತಂದೆಯಾದ ದೇವರಿಗೆ, ಸೃಷ್ಟಿಕರ್ತನಾದ ದೇವರಿಗೊಬ್ಬರಿಗೆ ಮಾತ್ರ ಆರಾಧನೆ ಸಲ್ಲಿಸಬೇಕು ಎಂಬ ನಿಯಮ ಇದೆ. ದೇವರು ಆತ್ಮಸ್ವರೂಪಿ, ಅವರು ನಮ್ಮ ತಂದೆ. ಗಾಡ್ ಇಸ್ ಅವರ್ ಫಾದರ್, ಗಾಡ್ ಇಸ್ ಸ್ಪಿರಿಟ್, ಅಂಡ್ ವಿ ಚಿಲ್ಡ್ರನ್ ಆಫ್ ಗಾಡ್, ವಿ ಕ್ರಿಶ್ಚಿಯನ್ಸ್, ವಿ ಬಿಲೀವರ್ಸ್ ಮಸ್ಟ್ ವರ್ಷಿಪ್ ಫಾದರ್ ಇನ್ ಟ್ರೂತ್ ಅಂಡ್ ಸ್ಪಿರಿಟ್. ಕ್ರೈಸ್ತ ವಿಶ್ವಾಸಿಗಳಾದ ನಾವು ತಂದೆಯಾದ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕು. ಇಸ್ರಾಯೇಲ್ ಜನರನ್ನ ದೇವರು ಬಿಡುಗಡೆ ಮಾಡಿ ಕರೆದುಕೊಂಡು ಬಂದ ಮುಖ್ಯ ಉದ್ದೇಶ ದೇವರನ್ನ ಆರಾಧಿಸಲಿಕ್ಕೆ. ಟುಡೇ ಗಾಡ್ ಹ್ಯಾಸ್ ರಿಡೀಮ್ಡ್ ಅಸ್ ಥ್ರೂ ಹಿಸ್ ಸನ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರ ಮುಖಾಂತರ ನಮ್ಮನ್ನು ರಕ್ಷಿಸಿದ್ದಾರೆ. And today we are remembering the church, the whole Christianity, ಎಲ್ಲ ಕ್ರೈಸ್ತ ಸಭೆ, ಕ್ರೈಸ್ತ ವಿಶ್ವಾಸಿಗಳು ಇವತ್ತು ಜ್ಞಾಪಿಸಿಕೊಳ್ತಿದೆ ಪಾಸ್ಕಾ ಹಬ್ಬ. ಏನು? ಹಾದು ಹೋಗುವ ಹಬ್ಬ. ದೇವರು ಇಸ್ರಾಯೇಲ್ ಜನರನ್ನ ಹಾದು ಹೋದರು. ಅಂದ್ರೆ ಆ ಸಂಹಾರಕ ದೂತನು ಇಸ್ರಾಯೇಲ್ ಕುಟುಂಬಗಳನ್ನ ಹಾದು ಹೋದನು. ಅವರನ್ನ ಸಾಯಿಸಲಿಲ್ಲ, ನಾಶ ಮಾಡಲಿಲ್ಲ, ಅವರನ್ನ ಉಳಿಸಿದ, ರಕ್ಷಿಸಿದ. ಹಳೆ ಒಡಂಬಡಿಕೆಯಲ್ಲಿ ಇಂದು ಯೇಸು ಕ್ರಿಸ್ತರ ಪವಿತ್ರ ರಕ್ತದಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ವಿ ಪಾಸ್ಡ್ ಓವರ್ ಫ್ರಮ್ ಡೆತ್ ಟು ಲೈಫ್. ನಾವು ಆ ನಿತ್ಯ ಮರಣದಿಂದ ಪಾರಾಗಿ ನಿತ್ಯ ಜೀವಕ್ಕೆ ಎಂಟ್ರಿ ಆಗಿದ್ದೇವೆ. ಯಾವ ರೀತಿ ಇಸ್ರಾಯೇಲ್ ಜನರು ಈಜಿಪ್ಟನ್ನು ಗುಲಾಮತನದಿಂದ ಹೊರಗಡೆ ಬಂದ್ರು, ಆ ರೀತಿ ಬಂದಿದ್ದೇವೆ ಅಷ್ಟೇ. ಬಟ್ are we truly walking towards the promised land? ವಾಗ್ದಾನ ಭೂಮಿಯ ಕಡೆಗೆ ನಿಜವಾಗ್ಲೂ ನಡ್ಕೊಂಡು ಹೋಗ್ತಾ ಇದೀವಾ? ನಮಗೆ ಗೊತ್ತು ವಾಗ್ದಾನ ಭೂಮಿ ಇದೆ, ನಿತ್ಯ ಜೀವ, ಆ ಸ್ವರ್ಗ ರಾಜ್ಯ ಇದೆ, ಯೇಸು ಬರ್ತಾರೆ, ಪುನರುತ್ಥಾನ ಇದೆ, ಎಲ್ಲ ನಮ್ಗೆ ಗೊತ್ತಿದೆ. ಆದ್ರೆ ಇವತ್ತೇನ್ ಮಾಡ್ತಾ ಇದೀವಿ? ಫಸ್ಟ್ ಥಿಂಗ್, ಮೊದಲನೇದು, ಆತ್ಮದಿಂದ ಸತ್ಯದಿಂದ ಪಿತನನ್ನ ಆರಾಧಿಸ್ತಾ ಇದೀವಾ ಅಥವಾ ಅನೇಕ ವಿಗ್ರಹಗಳನ್ನಿಟ್ಟು ಪೂಜಿಸ್ತಾ ಇದೀವಾ? ಇಸ್ರಾಯೇಲ್ ಜನರು ಏನ್ ಮಾಡಿದ್ರು? ಅವರು ಅದ ಹಾಗೆ ನಾವು ಆಗ್ಬಾರ್ದು ಅಂತ ದೇವರು ಹೇಳ್ತಾರೆ. ಡೂ ನಾಟ್ ಬಿಕಮ್ ಐಡೋಲೇಟರ್ಸ್ ಆಸ್ ಸಮ್ ಆಫ್ ದೆಮ್ ಡಿಡ್. ಅವರಲ್ಲಿ ಕೆಲವರು ವಿಗ್ರಹ ಆರಾಧನೆ ಮಾಡಿದ ಹಾಗೆ ನಾವು ವಿಗ್ರಹ ಆರಾಧಕರಾಗಬಾರ್ದು. ಯಾವ ತರದ ವಿಗ್ರಹನೂ ಬೇಡ ನಮಗೆ. ಮನುಷ್ಯ ಮಾಡಿದ ಮಾನುಷಿಕ ವಿಗ್ರಹಗಳು ಬೇಡ, ಆತ್ಮಿಕವಾದ ಮನಸ್ಸಿನಲ್ಲಿರುವ ವಿಗ್ರಹಗಳು ಬೇಡ. ನಮ್ಮ ಜೀವಿತದಲ್ಲಿ ನಮಗೊಬ್ಬರೇ ದೇವರು, ಒಬ್ಬರೇ ಪ್ರಭು, ಒಬ್ಬರೇ ರಕ್ಷಕರು, ಅವರೇ ನಮ್ಮ ಸೃಷ್ಟಿಕರ್ತನಾದ ತಂದೆಯಾದ ದೇವರು ಪ್ರಭು ಯೇಸು ಕ್ರಿಸ್ತರು. ಅವರು ಆತ್ಮಸ್ವರೂಪಿ, ಅವರು ಜೀವ ಸ್ವರೂಪಿ, ಅವರು ಪ್ರೀತಿ ಸ್ವರೂಪಿ. ಅವರನ್ನ ಜೀವವುಳ್ಳ ಮಕ್ಕಳಾದ ನಾವು ಆತ್ಮದಿಂದಲೂ ಸತ್ಯದಿಂದಲೂ ಪ್ರೀತಿಯಿಂದಲೂ ವಿಶ್ವಾಸದಿಂದಲೂ ಆರಾಧಿಸತಕ್ಕದ್ದು.
ಇದನ್ನ ದೇವರು ಬಯಸ್ತಾ ಇದ್ದಾರೆ. ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್ ದಿಸ್. ಇದು ಮಾಡದೇ ಇದ್ರೆ ಏನಾಗುತ್ತೆ? ಈ ಆತ್ಮದಿಂದ ಸತ್ಯದಿಂದ ನಾವು ದೇವರನ್ನ ಆರಾಧಿಸದೇ ಇದ್ರೆ ನಾವೇನ್ ಮಾಡ್ತೀವಿ? ತಿಂದು ಕುಡಿದು ಮಜಾ ಮಾಡಿ ಹಬ್ಬ ಮಾಡ್ತೀವಿ, ಈಸ್ಟರ್ ಮಾಡ್ತೀವಿ, ಕ್ರಿಸ್ಮಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮ ಹಬ್ಬಗಳಲ್ಲಿ, ಅದು ಈಸ್ಟರ್ ಇರಲಿ, ಕ್ರಿಸ್ಮಸ್ ಇರಲಿ, ವಾಟ್ ಎವರ್ ಫೀಸ್ಟ್, ಏನಿರುತ್ತೆ? ಮುಖ್ಯವಾಗಿ ಆರಾಧನೆ ಇರುತ್ತಾ? ಆತ್ಮದಿಂದ ಸತ್ಯದಿಂದ ಪಿತನನ್ನು ಆರಾಧಿಸುವಂಥದ್ದು ಇರುತ್ತಾ? ಪಶ್ಚಾತ್ತಾಪ ಇರುತ್ತಾ? ಹೊಸ ಹೊಸ ತೀರ್ಮಾನಗಳು ಯೇಸುವಿಗಾಗಿ ಇರುತ್ತಾ? ಅಥವಾ ಹೊಸ ಬಟ್ಟೆ, ಒಂದಿಷ್ಟು ಮೀನು, ಮಾಂಸ, ಮೊಟ್ಟೆ, ವಿಧ ವಿಧವಾದ ಭೋಜನ ಪದಾರ್ಥಗಳು ನಾವು ತಿಂದು ಜೊತೆಯಲ್ಲಿ ಎಲ್ಲರಿಗೂ ತಿನ್ನಿಸಿ, ಮಕ್ಕಳಿಗೂ ತಿನ್ನಿಸಿ, ಭಕ್ತರಾಗಿ ಹಬ್ಬ ಮಾಡುವಂತ ಸಂಪ್ರದಾಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ ಜನರು ಇದನ್ನೇ ಮಾಡಿದ್ದು. ತಿನ್ನಲೆಂದು ಕುಡಿಯಲೆಂದು ಕುಳಿತರು, ಕುಣಿಯಲೆಂದು ಕಾಮವೆದ್ದು ನಿಂತರು ಈ ಜನರು. The people sat down to eat and drink, and they rose up. ಇಷ್ಟ ಬಂದಂಗೆ ತಿನ್ನು, ಇಷ್ಟ ಬಂದಂಗೆ ಕುಡಿ, ಮಜಾ ಮಾಡು. ಇದೇ ಆಗ್ಬಿಟ್ಟಿದೆ ಜೀವನ ಇವತ್ತು. ಹಬ್ಬನೂ ಇದೆ, ಎಲ್ಲ ಇದೇನೆ. ಚರ್ಚ್ ಫೀಸ್ಟ್ ಅಂತ ಹೇಳ್ತೀವಿ. ಚರ್ಚ್ ಫೀಸ್ಟ್ ಏನಿರುತ್ತೆ? ಚರ್ಚ್ ಫೀಸ್ಟ್ ಅಲ್ಲಿ ಮುಖ್ಯವಾಗಿ ಒಂದು ಆಡಂಬರ ಬಲಿಪೂಜೆ. ಅದು ಮಿತಿಮೀರಿ ಆಡಂಬರ ಇರುತ್ತೆ. ಅಲ್ಲಿ ಯೇಸು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಾಕಿ ಎಲ್ಲ ಇರುತ್ತೆ, ಬಾಹ್ಯವಾಗಿ ಎಲ್ಲ ಇರುತ್ತೆ. ಒಂದು ಅದಾದ್ಮೇಲೆ ಏನಿರುತ್ತೆ? ಅದಾದ್ಮೇಲೆ ಎಲ್ಲರೂ ಹೊರಗೆ ಬಂದು ಚೆನ್ನಾಗಿ ತಿನ್ನೋದು ಕುಡಿಯೋದು ಇರುತ್ತೆ. ಕೌಂಟ್ಗಳು ಹಾಕೊಂಡಿರ್ತೀವಿ ಇವತ್ತು ಅಲ್ವಾ? ಮನೆಗೂ ಕೂಡ ಕಳ್ಸೋದಿಲ್ಲ, ಅನೌನ್ಸ್ಮೆಂಟ್ ಇರುತ್ತೆ. ಇವತ್ತು ಯಾರು ಮನೆಗೆ ಹೋಗ್ಬಾರ್ದು, ಇಲ್ಲೇ ತಿನ್ಬೇಕು, ಈ ಚರ್ಚ್ ಕಾಂಪೌಂಡ್ ಒಳಗಡೆನೆ ತಿಂದು ಕುಡಿಬೇಕು. ಎಲ್ಲರೂ ನಿಮ್ಗೇನ್ ಬೇಕೋ ಎಲ್ಲ ಇಲ್ಲೇ ಅಂತ ಅಲ್ಲೇ ಅರೇಂಜ್ ಮಾಡಿರ್ತಾರೆ. ಮೊದ್ಲಾದ್ರೂ ಮನೆಗೆ ಹೋಗಿ ಗಂಜಿ ಊಟ ಮಾಡ್ತಾ ಇದ್ರಿ, ಈಗ ಆಗಲ್ಲ, ಎಲ್ಲ ಅಲ್ಲೇ ಅಲ್ಲೇ ಆಯ್ತು, ತಿಂದಾಯ್ತು, ಕುಡ್ದಾಯ್ತು. ಇನ್ನು ಮಿತಿ ಮೀರಿ ತಿಂದು ಕುಡಿದ ಮೇಲೆ ಇನ್ನೇನಿದೆ? ಅದಾದ್ಮೇಲೆ ಎಲ್ಲಾ ತರದ ಆಟಗಳು ಆಡ್ತೀವಿ. ಇವತ್ತು ಅದೇ ನಡೀತಾ ಇರೋದು ಅನೇಕ ಕಡೆಗಳಲ್ಲಿ. ಡ್ಯಾನ್ಸಿಂಗ್, ಪಾರ್ಟಿ, ಕುಣಿತ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದರಲ್ಲಿ ಭಾಗವಹಿಸೋದೇ ಒಂದು ಮಹಾಪಾಪ. ಇಂಥ ಕೂಟಗಳಲ್ಲಿಯೂ ಸಮಾರಂಭಗಳಲ್ಲಿಯೂ ಭಾಗಿಯಾಗೋದು ಒಂದು ಮಹಾಪಾಪ. ದೇವರ ಸಾನ್ನಿಧ್ಯವೇ ಇಲ್ಲದ ಇಂಥ ಕೂಟಗಳು, ವಿಶ್ವಾಸವೇ ಇಲ್ಲದ ಇಂಥ ಕೂಟಗಳು, ಸತ್ಯದ ಅರಿವೇ ಇಲ್ಲದ ಇಂಥ ಕೂಟಗಳು, ಅದು ಇದನ್ನೆಲ್ಲ ಮಾಡೋದು ಯಾರ ಹೆಸರಲ್ಲಿ? ಯೇಸುವಿನ ನಾಮದಲ್ಲಿ, ಯೇಸುವಿನ ನೂತನ, ಅವರ ಯಾತನೆ, ಈ ಹೆಸರೆಲ್ಲ ಹೇಳ್ಕೊಳ್ತೀವಿ. ಆದರೆ ಅದರ ಅರ್ಥ ಎಷ್ಟೋ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ನೆಕ್ಸ್ಟ್ 8ನೇ ವಾಕ್ಯ. ಅವರಲ್ಲಿ ಕೆಲವರು ಆಧಾರ ಮಾಡಿದ್ದರಿಂದ ಒಂದೇ ದಿನದಲ್ಲಿ 23,000 ಮಂದಿ ಸತ್ರು. ಕೆಲವರು ಆಧಾರ ಮಾಡಿದ್ದರಿಂದ. We must not indulge in sexual immorality as some of them did. Sexual immorality. ಇದು ಕೇಳಲೇಬಾರದು ಇವತ್ತು. ಯಾಕೆ ಅಂದ್ರೆ ಅಂದು ಕಣ್ಣಿಗೆ ಕಾಣ್ತಾ ಇತ್ತು ಆಧಾರ ಮಾಡಿದ್ದು, ಇಂದು ಕಣ್ಣಿಗೆ ಕಾಣ್ತಾ ಇಲ್ಲ, ಸೀಕ್ರೆಟ್ ಆಗಿ ಆಗ್ತಾ ಇದೆ. ಎಲ್ಲಿ? ಮೊಬೈಲ್ ಫೋನ್ನಲ್ಲಿ, ಇಂಟರ್ನೆಟ್ ಅಲ್ಲಿ, ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಇಂದು ಇದು ನಡೀತಾ ಇದೆ. ಸೆಕ್ಸುವಲ್ ಇಮ್ಮೊರಾಲಿಟಿ. ಅವತ್ತು 23,000 ಜನ ಸತ್ರು. ಇವತ್ತು ದೇವರೇನಾದ್ರೂ ಸಾಯಿಸೋ ಕಾರ್ಯಕ್ರಮ ಮಾಡಿದ್ರೆ ನಾವೊಬ್ರು ಉಳಿಯಲ್ಲ, ಒಬ್ರು ಉಳಿಯಲ್ಲ. ಆಲ್ ಆರ್ ಇಮ್ಮೋರಲ್. ಎಲ್ಲರೂ ಈ ಒಂದು ಅಶುದ್ಧತೆಯಲ್ಲಿ ಇದ್ದೇವೆ. We must not indulge in sexual immorality as some of them did. ಅವರಲ್ಲಿ
ಅವರು ಆಧಾರ ಮಾಡಿದ್ದರಿಂದ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಆಧಾರದಿಂದ ದೂರ ಇರಬೇಕು. ವಿ ಮಸ್ಟ್ ನಾಟ್ ಇಂಡಲ್ಜ್. ಅದರಲ್ಲಿ ನಾವು ಇರಬಾರ್ದು. ಆದ್ರೆ ಇವತ್ತು ನೀವು ಸರ್ವೆ, ಕೆಲವು ಸೈಂಟಿಸ್ಟ್ಗಳು, ಡಾಕ್ಟರ್ಸ್ಗಳು, ಸೈಕ್ಯಾಟ್ರಿಸ್ಟ್ಗಳು, ಓಕೆ, ಅವರು ಮಾಡಿದ ಸರ್ವೆಯಲ್ಲಿ ಅತಿ ಹೆಚ್ಚು ಸಮಯ ಇವತ್ತು ಯುವಕ ಯುವತಿಯರು ಸ್ಪೆಂಡ್ ಮಾಡ್ತಾ ಇರೋದು ಪೋರ್ನೋಗ್ರಫಿಯಲ್ಲಿ. ದ ಮೋಸ್ಟ್ ಆಫ್ ದ ಟೈಮ್ ದೇ ಆರ್ ಸ್ಪೆಂಡಿಂಗ್ ಇನ್ ಪೋರ್ನೋಗ್ರಫಿ. ಅಂದ್ರೆ ಅಶ್ಲೀಲವಾದ ದೃಶ್ಯಗಳು, ಚಿತ್ರಗಳು, ವಿಡಿಯೋಗಳು, ಸಂಭಾಷಣೆಗಳು, ಕಾರ್ಯಗಳು, ಇದರಲ್ಲಿ ಯುವಕ ಯುವತಿಯರು ಇವತ್ತು ಮಗ್ನರಾಗಿದ್ದಾರೆ. ಕ್ರೈಸ್ತರು, ನಮ್ಮ ಕುಟುಂಬಗಳಲ್ಲಿರ್ತಕ್ಕಂಥವರು. ಮೊಬೈಲ್ ಫೋನ್ನ ಫಸ್ಟ್ ಕಿತ್ತು ಬಿಸಾಡಿ ನಿಮ್ಮ ಮಕ್ಕಳ ಕೈಯಿಂದ. ಅವ್ರು ಸ್ಟಡಿ ಮಾಡದೇ ಇದ್ರೂ ಪರವಾಗಿಲ್ಲ. ಕೆಲವರು ಹೇಳ್ತಾರೆ ಸ್ಟಡಿ ಮಾಡ್ಲಿಕ್ಕೆ ಕೊಡಿಸಿದ್ದು ಅಂತ. ನೀವು 10 ಲೀಟರ್ ಹಾಲಿಗೆ 1-2 ಡ್ರಾಪ್ ಹಿಂಡಿದ್ರೆ ಲೀಟರ್ ಹಾಲು ಮೊಸರಾಗುತ್ತೆ, ಅಂದ್ರೆ ಹಾಳಾಗುತ್ತೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರು, ನೀವು ಸ್ಟಡಿ ಮಾಡ್ಲಿಕ್ಕೆ ಕೊಡಿಸಿರ್ತೀರಿ, ಆದ್ರೆ ಅವ್ರು ಸ್ಟಡಿ ಮಾಡ್ತಾರೆ, ಕರೆಕ್ಟ್. ಏನ್ ಸ್ಟಡಿ ಮಾಡ್ತಾ ಇದ್ದಾರೆ? ನೀವು 24 ಗಂಟೆ ಕಾಯ್ತಾ ಕುತ್ಕೊಂಡು ನೋಡ್ತಾ ಇದ್ದೀರಾ? ಅವರು ಏನ್ ನೋಡ್ತಾ ಇದ್ದಾರೆ ಅನ್ನೋದನ್ನ ಕಂಡು ಹಿಡಿಲಿಕ್ಕೂ ಆಗದ ಹಾಗೆ ಎಲ್ಲವನ್ನ ಬ್ಲಾಕ್ ಮಾಡ್ಲಿಕ್ಕೂ ಅವರಿಗೆ ಗೊತ್ತಿದೆ, ನಾಲೆಡ್ಜ್ ಇದೆ. ಅವ್ರು ನಿಮ್ಗೆ ತೋರಿಸ್ತಾರೆ. ಬೇಕಾದ್ರೆ ನಮ್ದು ಹಿಸ್ಟ್ರಿ ನೋಡಿ, ನಾವು ಮೊಬೈಲಲ್ಲಿ ಏನೇನು ನೋಡಿದೀವಿ, ನಮ್ದು ಹಿಸ್ಟ್ರಿ ಚೆಕ್ ಮಾಡಿ ನೋಡಿ, ಅದು ಚೆಕ್ ಮಾಡಿ ನೋಡಿ, ಎಲ್ಲ ಹೇಳ್ತಾರೆ. ಪಿಶಾಚಿ ತಂತ್ರಿ, ಸೈಟನ್ ಇಸ್ ಎ ಕ್ರಾಫ್ಟಿ ಡಿಸೀವರ್, ವಂಚಕ. ಅಂಡ್ ಟುಡೇಸ್ Christianity, today's Christian families, Christian youths, many Christian prayer groups are influenced and attacked by Satan. That means deceived. Under the deception. ವಂಚನೆಯಲ್ಲಿದೆ. ಕ್ರೈಸ್ತ ಕುಟುಂಬಗಳು, ಕ್ರೈಸ್ತ ಸಭೆಗಳು, ಕ್ರೈಸ್ತ ಪ್ರಾರ್ಥನಾ ತಂಡಗಳು, ಕ್ರೈಸ್ತ ಯುವಕರು, ಯುವತಿಯರು, ಎಷ್ಟೋ ಜನ, ಎಲ್ಲರೂ ಅಲ್ಲ, ಬಹಳಷ್ಟು ಜನ. ಈಗ ಅದು ಆಗುತ್ತಾ ನಮಗೆ? ಆರ್ ಯು ಏಬಲ್ ಟು ಡೂ ಇಟ್? ನಿಮ್ಮ ಮಕ್ಕಳಿಗೆ ಕೊಟ್ಟು ಮೊಬೈಲ್ ಫೋನ್ ಅನ್ನ ಕಿತ್ತು ಇಟ್ಕೊಳ್ಳಿಕ್ಕೆ ಆಗ್ತಾ ಇದೆಯಾ? ಆಗದ ಪರಿಸ್ಥಿತಿಗೆ ಬಂದಿದ್ದೀವಿ. ಯಾವ ರೀತಿಯಲ್ಲಿ ಅಂದ್ರೆ, ಇವತ್ತು ಈ ಏನು ಆನ್ಲೈನ್ ಪೇಮೆಂಟ್ಸ್ ಎಲ್ಲ ಇದೆ ಅಲ್ವಾ, UPI ಪೇಮೆಂಟ್ಸ್ ಆಪ್ಸ್, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಈ ಥರದ್ದೆಲ್ಲ ಇದೆಯಲ್ವಾ. ಇದು ಇಲ್ಲದೆ ನಮಗೆ ಇವತ್ತು ಬದುಕಲಿಕ್ಕೆ ಆಗ್ತಾ ಇಲ್ಲ. ವಿ ಕಾಂಟ್ ಸರ್ವೈವ್. ನಮ್ಮ ಕೈಯಲ್ಲಿ ನೋಟ್ ಇಟ್ಕೊಂಡು ಹೋದ್ರು ಯಾರು ಕೇಳೋದಿಲ್ಲ. ಹಣ ಬೇಕಾಗಿಲ್ಲ. ಗೂಗಲ್ ಪೇ ಇದೆಯಾ, ಫೋನ್ ಪೇ ಇದೆಯಾ, ಪೇಟಿಎಂ ಇದೆಯಾ, ಅದಿದ್ರೆ ಅದು ಬಿಟ್ಟು ನಮಗೆ ಬದುಕಲಿಕ್ಕೆ ಆಗದ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಆನ್ಲೈನ್ ಥ್ರೂ ನಾವು ಎಲ್ಲ ಮಾಡ್ಬೇಕಿವತ್ತು. ಇಂಟರ್ನೆಟ್ ಇಲ್ಲದೆ, ಯೂಸ್ ಮಾಡದೆ ನಮಗೆ ಬದುಕಲಿಕ್ಕೆ ಆಗದ ಪರಿಸ್ಥಿತಿ. ಈಗ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಬೇಕಾದ್ರೆ ಇಂಟರ್ನೆಟ್ ಅಲ್ಲಿ ಮಾಡಿ ಅಂತಾರೆ. ನೀವು ಯಾವ್ದಾದ್ರು ವೆಹಿಕಲ್ ತಗೊಂಡ್ರೆ ಇಂಟರ್ನೆಟ್ ಅಲ್ಲಿ ರಿಜಿಸ್ಟರ್ ಮಾಡಿ ಅಂತಾರೆ. ಮಗು ಹುಟ್ಟಿದ್ರೆ ಇಂಟರ್ನೆಟ್ ಅಲ್ಲಿ, ಆನ್ಲೈನ್ ನಲ್ಲಿ ರಿಜಿಸ್ಟರ್ ಮಾಡಿ ಫಸ್ಟ್ ಅಂತಾರೆ. ಪ್ರತಿಯೊಂದಕ್ಕೂ ಆನ್ಲೈನ್. ವಿ ಆರ್ ಡಿಪೆಂಡಿಂಗ್ ಆನ್ ಆನ್ಲೈನ್, ಇಂಟರ್ನೆಟ್. ಇಂಟರ್ನೆಟ್ ಇಲ್ಲದೆ ನಮ್ಗೆ ಬದುಕಲು ಆಗದ ಒಂದು ಪರಿಸ್ಥಿತಿ. ಈ ಒಂದು ಸಮಾಜದಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಆ ಪರಿಸ್ಥಿತಿಗೆ ಬಂದಿದ್ದೀವಿ. ನಾನು ಉದಾಹರಣೆ ತಗೊಳ್ತಾ ಇರೋದು. ಅದೇ ರೀತಿಯಲ್ಲಿ ಇಂದು ಏನಾಗಿದೆ ಗೊತ್ತಾ? ಮೊಬೈಲ್ ಫೋನ್ ಇಲ್ಲದೆ ನಮ್ಮ ಮಕ್ಕಳಿಗೆ ಬದುಕಲಿಕ್ಕೆ ಆಗದ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಬೇಕೇ ಬೇಕು ಬ್ರದರ್, ಬೇಕೇ ಬೇಕು. ಮೊಬೈಲ್ ಫೋನ್ ಇಲ್ಲ ಅಂದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಕಂಡುಕೊಳ್ಳೋದು ಹೇಗೆ? ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಮೊಬೈಲ್ ಫೋನ್ ಬರೋದಕ್ಕಿಂತ ಮೊದಲು ನಿಮ್ಮ ಮಕ್ಕಳು ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ವಾ? ಯಾರು ಟ್ರಾವೆಲ್ ಮಾಡೇ ಇಲ್ವಾ? 2-3 ದಿನ ದೂರದಲ್ಲಿ ಇರ್ಲಿಲ್ವಾ? ಅವಾಗ ಹೇಗೆ ಕಂಡ್ಕೊಳ್ತಾ ಇದ್ವಿ? ಫೋನ್ ಬರೋದಕ್ಕಿಂತ ಮೊದಲು ಹೇಗೆ ಕಂಡ್ಕೊಳ್ತಾ ಇದ್ವಿ? ಲ್ಯಾಂಡ್ಲೈನ್ ಫೋನ್ ಇರಲಿಲ್ಲ ಅದಕ್ಕೂ ಮೊದಲು. ಒಂದು ನಂಬಿಕೆ ಇತ್ತು, ಒಂದು ನಿರೀಕ್ಷೆ ಇತ್ತು. ಫೇತ್ ವಾಸ್ ದೇರ್. Now what is not there? No faith, no hope. ಫೋನ್ ಬರಬೇಕಿಲ್ಲ, ಮೆಸೇಜ್ ಬರಬೇಕು.
ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ, ಅಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳನ್ನೇ, ಬೇರೆ ಯಾರನ್ನು ಬೇಡ. ನಿಮ್ಮ ಮಕ್ಕಳ ಕೈಗೆ ನೀವು ಕೊಟ್ಟಿರೋ ಫೋನ್ನ ವಾಪಸ್ ಕಿತ್ಕೊಂಡು 1 ವಾರ ಫೋನ್ ಇಲ್ಲ ಅಂತ ಇರ್ಲಿಕ್ಕಾಗತ್ತಾ ನೋಡಿ? ಬೇಡ. ಈ 3 days, ಈ ಹೋಲಿ ವೀಕ್ ಅಂತ ನಾವು ಮಾಡ್ಕೊಬಿಟ್ಟಿದೀವಲ್ಲ, ನಾವು ಮಾಡಿದ್ದೊಂದು ಹೋಲಿ ವೀಕ್ ಇದೆಯಲ್ಲ, ಹೋಲಿ ವೀಕಲ್ಲಿ ನಿಮ್ಮ ಮಕ್ಕಳಿಗೆ ಹೇಳಿ, ಇವತ್ತು ಗುರುವಾರ ಪಾದ ತೊಳೆಯೋದು ಇರುತ್ತೆ, ಅದರಿಂದ ಇಂದಿನಿಂದ ಈಸ್ಟರ್ ಮುಗಿಯೋ ತನಕ, ಓಕೆ, ಉತ್ಥಾನ ಹಬ್ಬ ಭಾನುವಾರ ಆಗುತ್ತೆ. ಭಾನುವಾರ ಸಂಜೆ, ಸೋಮವಾರ ಬೆಳಿಗ್ಗೆ ಫೋನ್ ಕೊಡ್ತೀವಿ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಫೋನ್ನ ಸರೆಂಡರ್ ಮಾಡಿ ಅಂತ ಹೇಳಿ ನೋಡಿ. ಅವ್ರು ಆಫ್ ಮಾಡಿ ಅವ್ರು ಇಟ್ಕೊಳ್ಳೋದಲ್ಲ, ನಿಮ್ ಕೈಗೆ ಇಟ್ಕೊಳಕ್ಕಾಗುತ್ತಾ ನೋಡಿ. ಕೆಪಾಸಿಟಿ ಇದ್ದ ತಗೊಳ್ಳಿ, ತಂದೆ ತಾಯಿಂದರು, ಆಗುತ್ತಾ ನೋಡಿ. ಆಗಲ್ಲ. ಚಿಕ್ಕ ಮಕ್ಕಳಿಗೆ ಕೊಟ್ಟಿರೋದು ಆಟ ಸಾಮಾನು ಫೋನ್ ಅಲ್ಲ ಕಿತ್ಕೊಳ್ಳಿ ಅಂತ ಹೇಳಿದ್ದು. ಯೌವನಸ್ಥ ಮಕ್ಕಳ ಕೈಗೆ ನೀವು ಕೊಡ್ತಿದ್ದೀರಲ್ವಾ, ಅಥವಾ ಅವರೇ ಕೊಂಡಿದಾರಲ್ವಾ, ಸರೆಂಡರ್ ಮಾಡ್ತಾರ ಕೇಳಿ 4 ದಿನಕ್ಕೆ. ಅದು ಹೆಂಗಾಗುತ್ತೆ ಬ್ರದರ್? ಇವತ್ತು ಫೋನ್ ಬೇಕಲ್ವಾ ಮಾತಾಡ್ಲಿಕ್ಕೆ, ಎಲ್ಲ ಹೋಗಿದ್ದಾರೆ ಏನೋ ಗೊತ್ತಾಗ್ಬೇಕಲ್ಲ, ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ, ಅದಕ್ಕೆ ಇದಕ್ಕೆ ನೀವು ಹೇಳ್ತೀರಿ. ಆಗಲ್ಲ. ಅದೇ ನಾನು ಹೇಳಿದ್ದು, ಆಗೋದಿಲ್ಲ ಅಂತ. ಆಗೋದಿಲ್ಲ. ನೋಡಿ, ಫೋನ್ ಉಪಯೋಗಕ್ಕೆ ನಾನು ಮಾತಾಡ್ತಾ ಇಲ್ಲ. ದಿಸ್ ಇಸ್ ಅವರ್ ಕಂಡೀಷನ್. ಅಂದು ಇಸ್ರಾಯೇಲ್ ಜನರು ಇದೇ ರೀತಿಯಲ್ಲಿ ಅವರು ಇವತ್ತು ನಾವು ಡಿಜಿಟಲ್ ಸಿನ್ ಮಾಡ್ತೀವಿ, ಡಿಜಿಟಲಿ ಸಿನ್ನಿಂಗ್. ಓಕೆ, ಅವತ್ತು ಡಿಜಿಟಲಿ ಮಾಡಲಿಲ್ಲ, ಫಿಸಿಕಲಿ ಇದ್ರು ಅವರು. ಆದ್ರೆ ಇವತ್ತೆಲ್ಲ ಡಿಜಿಟಲ್, ಎಲ್ಲ ಡಿಜಿಟಲ್ ವರ್ಲ್ಡ್, ಎವ್ರಿಥಿಂಗ್ ಇಸ್ ಡಿಜಿಟಲ್. ಪ್ರಾರ್ಥನೆಯೂ ಡಿಜಿಟಲ್ ಆಗ್ಬಿಟ್ಟಿದೆ, ಸಂಬಂಧಗಳು ಡಿಜಿಟಲ್ಲೇ, ಪಾಪನೂ ಡಿಜಿಟಲ್ಲೇ. ಕಾಣಿಸ್ತಾ ಇದೆಯಾ ಇವತ್ತು ಯಾರಾದ್ರೂ ಪಾಪ ಮಾಡೋದು? ನಮ್ಮ ಮನೆಗಳಲ್ಲೇ ನೋಡಿ, ಹೊರಗಡೆ ಬೇಡ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಏನಾದ್ರು ಪಾಪ ಮಾಡೋದು ಯಾರಿಗಾದ್ರೂ ಕಾಣಿಸುತ್ತಾ? ಕಾಣಿಸೋದಿಲ್ಲ. ಎಲ್ಲ ಡಿಜಿಟಲ್ಲೇ, ಡಿಜಿಟಲ್ ವರ್ಲ್ಡ್. ಹತ್ತನೇ ವಾಕ್ಯ, ಮತ್ತೆ ಕೆಲವರು ಗುಣಗುಟ್ಟಿದರು ಸಂಹಾರಕ ದೂತನಿಂದ. ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ನೀವು ಮೊಬೈಲ್ ಫೋನ್ ಎಲ್ಲ ಕಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಮಕ್ಕಳ ಹತ್ರ. ಅವ್ರ ಕೊನೆಗೆ ನೀವು ಶಿಲುಬೆ ಹಾದಿ ಧ್ಯಾನ ಮಾಡೋರು, ಯೇಸು ಯಾತನೆ ಧ್ಯಾನ ಮಾಡೋರು, ನಿಮ್ಗೆ ಹೊಸ ಯಾತನೆ ಬೇರೆ ಉಂಟಾಗುವ ಸಾಧ್ಯತೆ ಇರುತ್ತೆ, ಮತ್ತೆ ಅದನ್ನ ಧ್ಯಾನ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಈ ವಿಷಯ ತಲೆಗಿರ್ಲಿ. ಇದೇ ವಾರ ಕಿತ್ಕೊಳ್ಳಿ ಅಂತ ಅಲ್ಲ ನಾ ಹೇಳ್ತಾ ಇರೋದು. ಕಿತ್ಕೊಳ್ಳಿಕ್ಕೆ ಆಗದ ಪರಿಸ್ಥಿತಿಲಿ ಇದೀವಿ, ಈ ಸತ್ಯ ನಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇರೋದು. ಕಿತ್ಕೊಂಡ ತಕ್ಷಣ ಅವ್ರಿಗೆ ರಕ್ಷಣೆ ಪಡ್ಕೊಳ್ತಾರೆ, ಯೇಸುನ್ ಪ್ರೀತಿಸ್ತಾರೆ ಅಂತ ಅಲ್ಲ. ನೀವು ಮೊಬೈಲ್ ಫೋನ್ ಕಿತ್ಕೊಂಡು ಅವ್ರು ಹೋಗಿ ಎಲ್ಲೋ ಕುಡ್ಕೊಂಡು ಬೀಳೋದು ಅಥವಾ ಇನ್ನೇನೋ ಒಂದು ಮಾಡ್ಕೊಳ್ಳೋದು, ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಯೂಸ್ ದ ವಿಸ್ಡಮ್, ಜ್ಞಾನ ಉಪಯೋಗಿಸಿ. And do not complain as some of them did and were destroyed by the destroyer. ಮತ್ತೆ ಕೆಲವರು ಗೊಣಗುಟ್ಟಿದರು, ಸಂಹಾರಕ ದೂತನಿಂದ ಸಂಹರಿಸಲ್ಪಟ್ಟರು. ನೀವು ಅವರಂತೆ ಗೊಣಗುಟ್ಟುವವರಾಗಬೇಡಿ. ವಿಗ್ರಹಾರಾಧನೆ ಮಾಡಬೇಡಿ. ತಿಂದು ಕುಡಿದು ಮಜಾ ಮಾಡುವ ಈ ಲೋಕದ ಜನರು ಇಷ್ಟಪಡುವ ಜೀವಿಸ್ತಾ ಇರುವ ಆ ಜೀವನ ಶೈಲಿ ನಿಮಗೆ ಬೇಕಾಗಿಲ್ಲ. ಯಾರು ಹೇಗಾದ್ರೂ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಬದುಕಲಿ, ಯಾರು ಹೇಗಾದ್ರೂ ಮೊಬೈಲ್ ಫೋನ್ ಯೂಸ್ ಮಾಡ್ಕೊಳ್ಳಿ, ಅದನ್ನ ನಮಗ್ ಬೇಡ. ಅದೇ ರೀತಿ ಬೇರೆಯವರು ಯಾವ ರೀತಿ ಗೊಣಗುಡ್ತಾ ಕಂಪ್ಲೇಂಟ್ ಹೇಳ್ತಾ ಬದುಕ್ತಾ ಇದ್ದಾರೋ ಪ್ರಪಂಚದಲ್ಲಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಗೊಣಗುಟ್ಕೊಂಡು ಬೈಕೊಂಡು ಕೊರಗ್ತಾ ಎಷ್ಟು ಜನ ಪೀಪಲ್ ಆರ್ ನಾಟ್ ಸ್ಯಾಟಿಸ್ಫೈಡ್ ಟುಡೇ. ಹಣ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಟ್ಟೆ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಎಲ್ಲ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಜಾಬ್ ಇದೆ, ಸ್ಯಾಟಿಸ್ಫೈಡ್ ಅಲ್ಲ. ಗೊಣಗುಡ್ತಾನೆ ಇರ್ತೀವಿ, ಕಂಪ್ಲೇಂಟ್ ಹೇಳ್ತಾನೆ ಇರ್ತೀವಿ. ಮನುಷ್ಯರಿಗೆ ವಿರುದ್ಧವಾಗಿ ಕಂಪ್ಲೇಂಟ್, ದೇವರಿಗೆ ವಿರುದ್ಧವಾಗಿ ಕಂಪ್ಲೇಂಟ್, ದೇವರ ಸೇವಕರಿಗೆ ವಿರುದ್ಧವಾಗಿ ಕಂಪ್ಲೇಂಟ್ ಹೇಳ್ತೀವಿ, ದೇವರಿಗೆ ವಿರುದ್ಧವಾಗಿ ಕಂಪ್ಲೇಂಟ್ ಹೇಳ್ತೀವಿ. ಗೊಣಗುಟ್ಟುವ ಸ್ವಭಾವ ಇವತ್ತಿಲ್ವಾ? ಮಕ್ಕಳನ್ನೇ ತೆಗೆದುಕೊಳ್ಳಿ. ನಾವು ಜನ್ಮ ಕೊಟ್ಟು, ನಾವು ಸಾಕಿ, ನಾವು ಸಲಹಿ, ನಾವು ಮುದ್ದಿಸಿ ಬೆಳೆಸುತ್ತಿರುವ ನಮ್ಮ ಸ್ವಂತ ಮಕ್ಕಳೇ ಗೊಣಗುಟ್ಟೋದಿಲ್ವಾ? ತಂದೆ ತಾಯಿಗೆ ವಿರುದ್ಧವಾಗಿ. Are they not grumbling against the parents? The own children murmuring against parents? Parents are murmuring and
grumbling against children, husband, wife, against each other. ಇಲ್ವಾ? ಗುಣಗುಟ್ಟೋದಿಲ್ವಾ? ನಾನು ಹೇಳ್ತಾ ಇರೋದು ಯಾವುದೋ ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳು ಗೊಣಗುಡ್ತಾರಲ್ಲ, ಆ ಗೊಣಗುಟ್ಟುವಿಕೆ ಅಲ್ಲ. ಎಷ್ಟೋ ವಿಷಯದಲ್ಲಿ ನಾವು ಸೀರಿಯಸ್ ಆಗಿ ಗೊಣಗುಡ್ತೇವೆ, ನೋಯಿಂಗ್ಲಿ. ದೇವರಿಗೆ ವಿರುದ್ಧವಾಗಿ ಗೊಣಗುಟ್ಟುವಂಥದ್ದು. ದೇವರು ಯಾಕೆ ಹಾಗೆ ಮಾಡಬೇಕಾಗಿತ್ತು? ದೇವರಿಗೆ ಬುದ್ಧಿ ಇರಲಿಲ್ವಾ? ದೇವರಿಗೆ ಶಕ್ತಿ ಇಲ್ವಾ? ದೇವರು ಅದ್ಭುತ ಸ್ವರೂಪಿ ಅಲ್ವಾ? ದೇವರು ಯಾಕೆ ನನ್ನನ್ನ ಇನ್ನು ಈ ವೀಕ್ನೆಸ್ ಅಲ್ಲಿ ಇಟ್ಟಿದ್ದಾರೆ? ಇನ್ನು ನನ್ನನ್ನ ಯಾಕೆ ಈ ಪಾಪದಲ್ಲಿ ಇಟ್ಟಿದ್ದಾರೆ? ಕೆಲವು ಕೇಳೋದು, ಗೊಣಗುಟ್ಟೋದು ದೇವರಿಗೆ ವಿರುದ್ಧವಾಗಿ. ದೇವರು ಯಾಕೆ ನಮ್ಗೆ ಇದು ಕೊಟ್ಟಿಲ್ಲ? ದೇವರು ಯಾಕೆ ಇದು ನಮಗೆ ಮಾಡಲಿಲ್ಲ? ಅಂದ್ರೆ ದೇವರಿಗಿಂತ ಇವರು ಒಳ್ಳೆಯವರು. ಇವರು ದೇವರನ್ನ ಸೃಷ್ಟಿ ಮಾಡಿದವರು, ದೇವರು ಒಂದು ಸೇವಕ, ಸರ್ವೆಂಟ್, ಇವರು ಮಾಸ್ಟರ್. ಈ ಪ್ರಶ್ನೆ ಕೇಳ್ತಾರೆ, ಇವರು ಮಾಸ್ಟರ್ಸ್, ದೇ ಆರ್ ದ ಮಾಸ್ಟರ್ಸ್. ಅದಕ್ಕೇನೆ ಕೇಳ್ತಾರಲ್ವಾ, ಎಷ್ಟೇ ಪ್ರವಾದಿನೂ ಕೇಳ್ತಾರೆ, ಯು ಆರ್ ದ ಕ್ಲೇ ಪಾಟ್, ಹೌ ಕ್ಯಾನ್ ಯು ಆಸ್ಕ್ ಯುವರ್ ಬಿಲ್ಡರ್ ದ ಕ್ವೆಶ್ಚನ್? ನಿನ್ನ ಸೃಷ್ಟಿಕರ್ತನನ್ನು ನೀನು ಹೇಗೆ ಪ್ರಶ್ನಿಸ್ತೀಯ? God is pot maker. He is the maker of you. Who are you to ask your maker? Who are you to argue with your maker? You are supposed to surrender. You are supposed to obey. ಹಾಗಾದ್ರೆ ದೇವ್ರ ಹತ್ರ ಏನು ಕೇಳಬಾರ್ದ? ಕೇಳಿ, ನಿಮ್ಗೆ ಅರ್ಥ ಆಗದೆ ಇರೋದು ಕೇಳಿ. ದೇವರೇ, ನನಗೆ ಅರ್ಥ ಆಗ್ತಾ ಇಲ್ಲ, ವಾಕ್ಯ ಅರ್ಥ ಆಗ್ತಾ ಇಲ್ಲ, ಜೀವನದಲ್ಲಿ ಈ ತರ ಇದೆ, ಯಾಕೆ ದೇವರೇ, ಏನ್ ಮಾಡ್ಬೇಕು ನಾನು? ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದೋಸ್ ಥಿಂಗ್ಸ್. ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಕೆಲವರು ಮಾತು ಕೇಳಿದ್ರೆ ಒಂದು ಕೊಡ್ಬೇಕು ಅಂತ ಅನ್ಸುತ್ತೆ, ಕೊಡಕ್ಕಾಗೋದಿಲ್ಲ. ಏನ್ ಮಾಡೋದು? ಯಾಕೆ ಬರೋದು ದೇವ್ರು ನಮ್ಗೆ ಹೀಗೆ ಮಾಡ್ಬಿಟ್ರು? ಯಾಕೆ ಬರೋದು ದೇವ್ರಿನ್ನೂ ನಮಗೆ ಮಾಡ್ಲಿಲ್ಲ? ಇದನ್ನ ಮಾಡ್ಲಿಲ್ಲ, ಮಾಡಿದ್ರು, ಇದೇ ಕಂಪ್ಲೇಂಟ್ ಅಲ್ವಾ? ಗೊಣಗುಟ್ಟೋದು. ಇಸ್ರಾಯೇಲ್ ಜನರ ತರ ಯಾಕೆ ನಮ್ಗೆ ಅವ್ರ ತರ ಮಾಂಸದ ಊಟ ಕೊಟ್ಟಿಲ್ಲ? ಅನ್ಯ ಧರ್ಮೀಯರು ಸುತ್ತಲೂ ಎಷ್ಟೋ ಜನರಿಗೆ ಮಾಂಸ ಊಟ ಇದೆ, ನಮಗೆ ಯಾಕೆ ಮಾಂಸದ ಊಟ ಇಲ್ಲ? ಎಷ್ಟೋ ಜನರಿಗೆ ಅರಸರಿದ್ದಾರೆ, ನಮ್ಗೆ ಯಾಕೆ ಅರಸರಿಲ್ಲ? ನಮ್ಗೆ ಅರಸರು ಬೇಕು. ವಿ ವಾಂಟ್ ಕಿಂಗ್ಸ್ ಟು ರೂಲ್ ಅಸ್. ದೇವರೇ ಅವರಿಗೆ ಅರಸ, ಅದು ಬೇಡ ನಮಗೆ. ನಮ್ಗೆ ಅರಸ ಬೇಕು, ನಮ್ಗೆ ಅವ್ರ ತರ ಊಟ ಬೇಕು. ಅವ್ರಿಗೆಲ್ಲ ದೇವ್ರು ಮನೆ ಕೊಟ್ಟರು, ನಮಗೆ ಯಾಕೆ ಮನೆ ಕೊಟ್ಟಿಲ್ಲ? ನಾವೇನ್ ಪಾಪ ಮಾಡಿದಿಲ್ಲದ? ಅವ್ರಿಗೆಲ್ಲ ದೇವ್ರ ಮಕ್ಕಳನ್ನ ಕೊಟ್ಟರು, ನಮಗೆ ಯಾಕೆ ಕೊಟ್ಟಿಲ್ಲ? ಅವ್ರಿಗೆ ಮಕ್ಕಳೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಒಳ್ಳೆ ಒಳ್ಳೆ ಸ್ಥಾನಮಾನದಲ್ಲಿದ್ದಾರೆ, ನಮ್ಮ ಮಕ್ಕಳಿಗೆ ಮಾತ್ರ ಯಾಕೆ ಈ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ದೇವರು? ಸಿ, ಎಂತ ಪ್ರಶ್ನೆ ಕೇಳ್ತೀವಿ, ಎಂತ ಎಂತ ಹುಚ್ಚುತನ! ಆತ ದೇವರು ಸಹಿಸ್ಕೊಂಡಿದ್ದಾರೆ. ಇಸ್ರಾಯೇಲ್ ಜನರ ತರ. ಇದು ಕೇಳೋದು ಯಾರು? ಎಲ್ಲ ಕ್ಯಾರಿಸ್ಮ್ಯಾಟಿಕ್ ಅವರೇ ಕೇಳೋದು ಈ ಪ್ರಶ್ನೆನ. ಪ್ರೇಯರ್ ಅಲ್ಲಿ ಇರೋರೇ ಕೇಳೋದು ಈ ಪ್ರಶ್ನೆ. ಇನ್ಯಾರು ಪಾಪದ ಜೀವನ ಜೀವಿಸ್ತಾ ಇರೋರು ದೇವರಿಗೆ ಈ ಪ್ರಶ್ನೆ ಕೇಳೋದಿಲ್ಲ. ಅವ್ರು ಪಶ್ಚಾತ್ತಾಪ ಪಡ್ತಾರೆ, ನಮ್ ಕರ್ಮ ನಮಗ್ ಬಂದಿದೆ, ನಾವು ಮಾಡಿದ ಪಾಪದಿಂದ ಈ ತರ ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಅವ್ರು ಒಪ್ಕೊಳ್ತಾರೆ ಪಾಪನ. ಆದ್ರೆ ನಾವು ಸಮರ್ಥಿಸ್ತೀವಿ, ನಾವು ನೀತಿವಂತರು, ನಾವು ಯೋಗ್ಯರು, ನಾವು ಪ್ರಾರ್ಥನೆಯಲ್ಲಿ ಇರುವವರು, ನಾವು ದೇವರ ಜನ, ದೇವರ ಕಾರ್ಯ ಮಾಡ್ತಾ ಇದ್ದೀವಿ. ಎಷ್ಟು ಪ್ರಾರ್ಥನೆ, ಉಪವಾಸ, ಚರ್ಚೆಲ್ಲ ಮಿಸ್ಸೇ ಮಾಡೋದಿಲ್ಲ. ಇವತ್ತು ಕಾಲು ತೊಳಸ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ, ಅಥವಾ ಶುಶ್ರೂಷೆಯಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾ ಇದೀವಿ. ಅದಾದ್ಮೇಲೆ ಇವತ್ತು ಸಂಜೆಯಿಂದ ಆರಾಧನೆ, ಅದಾದ್ಮೇಲೆ ಶಿಲುಬೆ ಹಾದಿ, ಅದಾದ್ಮೇಲೆ ಉಪವಾಸ, ಅದಾದ್ಮೇಲೆ ಈಸ್ಟರ್ ಸೆಲೆಬ್ರೇಷನ್, ಇದೆಲ್ಲ ಮಾಡ್ತಾ ಇದೀವಿ. ಆದ್ರೂ ದೇವರು ಯಾಕೆ ನಮಗಿನ್ನು ಈ ರೀತಿ ಮಾಡ್ತಾ ಇದ್ದಾರೆ? ಯಾಕೆ ಆಟ ಆಡ್ತಾ ಇದ್ದಾರೆ ದೇವರು ನಮ್ಮನ್ನ? ಬಿಟ್ಟೋದು. ಎಲ್ಲಾದ್ರೂ ಕೆಲಸ ಮಾಡೋರು ಅಲ್ಲಿ ಗೊಣಗುಡ್ತೀವಿ, ಕೆಲಸ ಕೊಟ್ಟವ್ರ ವಿರುದ್ಧವಾಗಿ. ಪ್ರೇಯರ್ ಗ್ರೂಪ್ ಅಲ್ಲಿ ಇದ್ರೆ ಅಲ್ಲಿ ಗೊಣಗುಡ್ತೀವಿ. ನಮ್ಮ ಗ್ರೂಪ್ ಅಲ್ಲಿ ಗೊಣಗುಟ್ಟೋದಿಲ್ವಾ? ಬ್ರದರ್ ಯಾಕೆ ಹಂಗೆ ಹೇಳ್ಬೇಕಾಗಿತ್ತು, ಬ್ರದರ್ ಯಾಕೆ ಹಾಗೆ ಮಾಡ್ಬೇಕಾಗಿತ್ತು, ಅವ್ರು ಯಾಕೆ ಪಕ್ಷಪಾತ ಮಾಡ್ತಾರೆ, ಅವ್ರು ಯಾಕೆ ಇಲ್ಲಿ ಬರ್ತಾ ಇಲ್ಲ, ಅಲ್ಲಿ ಹೋಗ್ತಾರೆ, ಅವ್ರು ನಾನು ಕೇಳೋದು, ಹೂ ಆರ್ ಯು ಟು ಆಸ್ಕ್? ನೀನ್ ಯಾವನ್ ಕೇಳಲಿಕ್ಕೆ? ನನ್ನ ಜೊತೆಗೆ ಬಾಯಿ ಇರುವಂತ ಯಾರನ್ನಾದ್ರೂ ಕರೆದಿದ್ದೀನ? ಇಲ್ಲ. ಯಾರಾದ್ರೂ ನಿಮ್ಗೆ ಹೇಳಿದಾರೆ ಜೀಸಸ್ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ನೀವು ಮೆಂಬರ್ಶಿಪ್ ತಗೊಂಡು ಎಲ್ಲ ಫಿಲ್ಅಪ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡು ಇಲ್ಲಿ ಇರಬೇಕು, ನಾವು ನಿಮ್ಗೆ ಇದೆಲ್ಲ ಮಾಡ್ಕೊಡ್ತೀವಿ ಅಂತ ಏನಾದ್ರು ಅಗ್ರಿಮೆಂಟ್ ಇದೆಯಾ? ನೋ. ಸಿ, ಗುಣಗುಟ್ಟ ಸ್ವಭಾವ. ಯಾವ್ದೋ ಕಂಪ್ನಿ ಕಷ್ಟದಲ್ಲಿರೋ ಇದ್ದವನಿಗೆ ಕೆಲಸ ಕೊಡುತ್ತೆ, ಆಮೇಲೆ ಕಂಪ್ನಿ ಮ್ಯಾನೇಜರ್ಗೆ, MD ಬೈತಾ ಇರೋದು, MD ಸರಿ ಇಲ್ಲ, ಮ್ಯಾನೇಜರ್ ಸರಿ ಇಲ್ಲ, ಕಂಪ್ನಿ ಸರಿ ಇಲ್ಲ, ಊಟ ಮಾಡ್ತಾ ಇರೋದ ಕಂಪ್ನಿ ಕೊಡೋ ಸ್ಯಾಲ್ರಿ ಇಲ್ಲ. ಗುಣಗುಟ್ಟು ಸ್ವಭಾವ ಇಲ್ವಾ?
ಅಧಿಕಾರಿಗಳ ವಿರುದ್ಧ ಗುಣಗೊಟ್ಟೋದಿಲ್ವಾ ದೇಶದಲ್ಲಿ, ರಾಜ್ಯದಲ್ಲಿ? ಅಧಿಕಾರಿ ಸರಿ ಇಲ್ವಾ, ಅವನಿಗಾಗಿ ಪ್ರಾರ್ಥಿಸು. ಕಂಪ್ನಿ ಸರಿ ಇಲ್ವಾ, ಸರಿಯಾಗಿ ನನ್ನಿಂದ ಏನ್ ಮಾಡ್ಲಿಕ್ಕಾಗುತ್ತೆ ಮಾಡು, ಪ್ರಾರ್ಥಿಸು. ಪ್ರೇಯರ್ ಗ್ರೂಪ್ ಅಲ್ಲಿ ಲೀಡರ್ಸ್ಗಳು, ಬ್ರದರ್ಸ್ಗಳು ಸರಿ ಇಲ್ವಾ, ಯಾವ ರೀತಿ ಅವ್ರಿಗೆ ಪ್ರೀತಿ ಮಾಡ್ಲಿಕ್ಕಾಗುತ್ತೋ ಪ್ರೀತಿಸು, ಏನ್ ಮಾಡ್ಲಿಕ್ಕೆ ಯಾವ ರೀತಿ ಅವ್ರಿಗೋಸ್ಕರ ಪ್ರಾರ್ಥಿಸ್ಲಿಕ್ಕಾಗುತ್ತೋ ಪ್ರಾರ್ಥಿಸು, ಯಾವ ರೀತಿ ಅವ್ರ ಜೊತೆಗೆ ಸಹಕಾರ ಮಾಡ್ಲಿಕ್ಕಾಗುತ್ತೋ ಸಹಕಾರ ಮಾಡು. ಪ್ಯಾರಿಸ್ ಪೀಸ್ ಸರಿ ಇಲ್ವಾ, ಅವ್ರಿಗಾಗಿ ಪ್ರಾರ್ಥಿಸು. ಅವ್ರ ಜೊತೆ ಯಾವ ರೀತಿ ಕೋಆಪರೇಟ್ ಮಾಡ್ಲಿಕ್ಕಾಗುತ್ತೋ ಮ್ಯಾಕ್ಸಿಮಮ್ ಮಾಡು. ಗಂಡ ಸರಿ ಇಲ್ವಾ, ಹೆಂಡತಿ ಸರಿ ಇಲ್ವಾ, ಅವ್ರ ಜೊತೆಗೆ ಅವ್ರನ್ನ ಪ್ರೀತಿಸು. ಅವ್ರಿಗೆ ಏನೇನು ಸ್ಥಾನಮಾನ ಕೊಡ್ಬೇಕು ಕೊಡು, ಕರೆಕ್ಷನ್ ಕೊಡ್ಬೇಕಾ ಕೊಡು. ಆ ರೀತಿಯಲ್ಲಿ ನಾವು ಮಾಡಬೇಕು ಪ್ರೀತಿಯ ಸಹೋದರ ಸಹೋದರಿ. ಇದು ಗುಣಗುಟ್ಟಿ ನನ್ನ ಗಂಡ ಹಾಗೆ, ನನ್ನ ಹೆಂಡತಿ ಹೀಗೆ, ನನ್ನ ಮಕ್ಕಳು ಹೀಗೆ, ಅವ್ರು ಹಾಗೆ, ಇವ್ರು ಹೀಗೆ, ಅದು ಹೀಗೆ ಹಾಗೆ. ಓಕೆ, these things happened to them to serve as an example, and they were written down to instruct me and you, us, on whom the ends of the ages have come. ಇದೆಲ್ಲ ಅವರಿಗೆ ಸಂಭವಿಸಿದುದು ನನಗೆ, ನಿಮಗೆ, ನಮ್ಮೆಲ್ಲರಿಗೆ ನಿದರ್ಶನವಾಗಿರಲೆಂದು ಇವುಗಳನ್ನು ಬರೆದಿಟ್ಟಿರುವುದು ಯುಗಾಂತ್ಯಕ್ಕೆ ಬಂದಿರುವ ನಮಗೆ ಮುನ್ನೆಚ್ಚರಿಕೆ ಆಗಿರಲೆಂದು. ಆದ ಕಾರಣ ಸ್ಥಿರವಾಗಿ ನಿಂತಿರುವೆನೆಂದು ಕೊಚ್ಚಿಕೊಳ್ಳುವವನೇ ಕುಸಿದು ಬೀಳದಂತೆ ಎಚ್ಚರಿಕೆಯಿಂದ ಇರು. ಸೊ ಇಫ್ ಯು ಥಿಂಕ್ ಯು ಆರ್ ಸ್ಟ್ಯಾಂಡಿಂಗ್, ಯು ಆರ್ ಅ ಗ್ರೇಟ್ prayerful man, you are a great disciple, believer, Christian, watch out that you do not fall. ಬಿದ್ದು ಹೋಗದಂತೆ ಎಚ್ಚರಿಕೆಯಿಂದ ಇರು. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದೀರಿ. ನಮ್ಮಲ್ಲಿ ಎಲೆಗಳು ಮಾತ್ರ ಇದೆ ಸ್ವಾಮಿ, ಫಲಗಳು ಕಾಣ್ತಾ ಇಲ್ಲ. ನನ್ನ ಪಾಪನ ಒಪ್ಪಿಕೊಳ್ತಾ ಇದ್ದೇನೆ ಕರ್ತನೆ, ನನ್ನ ಹೃದಯ ಕಠಿಣವಾಗಿದೆ ಅಪ್ಪ. ಅನೇಕ ರೀತಿಯಲ್ಲಿ ಈಗ ಕೇಳಿಸಿಕೊಂಡು ಈ ವಾಕ್ಯಕ್ಕೆ ತಕ್ಕ ಹಾಗೆ ನನ್ನ ಜೀವಿತ ಇದೆ ಸ್ವಾಮಿ. ಹೌದು, ನನಗೆ ಸ್ನಾನ ದೀಕ್ಷೆ ಆಗಿದೆ, ಪರಿಶುದ್ಧಾತ್ಮರನ್ನು ಪಡೆದುಕೊಂಡಿದ್ದೇನೆ, ವಿಶ್ವಾಸ ಇದೆ. ನಿತ್ಯ ಜೀವನ ದಾರಿಯಲ್ಲಿ ಚಲಿಸಲು ನನ್ನನ್ನು ಕರೆದಿದ್ದೀರಿ, ಪಾಪದಿಂದ ಬಿಡುಗಡೆ ಮಾಡಿದ್ದೀರಿ. ಆದರೆ ಲೌಕಿಕವಾದವುಗಳಿಂದ ನಾನು ತುಂಬಲ್ಪಟ್ಟಿದ್ದೇನೆ. ಅನೇಕ ರೀತಿಯಲ್ಲಿ ಲೋಕವನ್ನು ಪ್ರೀತಿಸುತ್ತ ವಿಶ್ವಾಸದ ವ್ಯಭಿಚಾರ ಮಾಡಿದ್ದೇನೆ. ನನ್ನ ಶರೀರದಲ್ಲೂ ಎಷ್ಟೋ ರೀತಿಯಲ್ಲಿ ಲೋಕವನ್ನು ತುಂಬಿಸಿಕೊಂಡಿದ್ದೇನೆ, ಗೊಣಗುಟ್ಟಿದ್ದೇನೆ. ಅನೇಕ ಭೌತಿಕ ಆತ್ಮಿಕ ವಿಗ್ರಹಗಳನ್ನು ಇಟ್ಟುಕೊಂಡಿದ್ದೇನೆ. ನನ್ನ ಜೀವಿತ ಕೇವಲ ತಿಂದು ಕುಡಿ ಮಜಾ ಮಾಡು ಎಂಬ ಆ ಚಿಂತೆಯಲ್ಲಿ ಆ ರೀತಿಯ ಒಂದು ಹೊಲಸಿನ ಜೀವನವನ್ನು ನಾನು ಜೀವಿಸಿದ್ದೇನೆ ಕರ್ತನೆ. ನನ್ನನ್ನು ಕ್ಷಮಿಸಿರಿ ಯೇಸುವೆ. ಇಂದು ಧರ್ಮಸಭೆಯಲ್ಲಿ ಆಚರಿಸುವ ಕಾರ್ಯ ಯೇಸು ಕಾಲು ತೊಳೆದರು ಎಂಬ ಕಾರ್ಯ ಆಚರಿಸುವಾಗ ಯೇಸುವೆ, ಅದನ್ನು ಸ್ಮರಿಸುವಾಗ ನೀವು ಬಗ್ಗಿ, ನನ್ನ ಕಾಲುವರೆಗೂ ನೀವು ಬಗ್ಗಿ ನನ್ನನ್ನು ನೀವು ತೊಳೆದಿದ್ದೀರಿ, ಕ್ಷಮಿಸಿದ್ದೀರಿ ಎಂಬುದನ್ನ, ನನ್ನನ್ನು ಪೂರ್ತಿಯಾಗಿ ತೊಳೆದಿದ್ದನ್ನು, ಪವಿತ್ರೀಕರಿಸಿದ್ದನ್ನು ಸ್ಮರಿಸಿ, ಈ ಕಾಲುಗಳು ಯೇಸು ತೊಳೆದ ಕಾಲುಗಳು, ಇನ್ನು ಮುಂದೆ ಈ ಕಾಲುಗಳು ಯೇಸುವಿಗಾಗಿ ಚಲಿಸಬೇಕು ಎಂದು ದೇವಾ, ಈ ಒಂದು ದಿನ ನಡೆಯುವಂತ ಆತ್ಮೀಕ ಶುಶ್ರೂಷೆಗಳಲ್ಲಿ ನಾನು ಭಾಗವಹಿಸಿ ಈ ತೀರ್ಮಾನದೊಂದಿಗೆ ಶುಭ ಸಂದೇಶವನ್ನು ಹೊತ್ತೋಗುವ ಪೂಜ್ಯ ಪಾದಗಳಾಗುವಂತೆ ಅದರಂತೆ ಜೀವಿಸಲು ಬೇಕಾದ ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಅಪ್ಪ. ನಮ್ಮೆಲ್ಲರ ಪ್ರತಿನಿಧಿಗಳಾಗಿ ಯಾರೆಲ್ಲ ಇಂದು ಕಾಲು ತೊಳೆಸಿಕೊಳ್ತಾರೋ ದೇವಾ, ನಾವೊಬ್ಬೊಬ್ಬರು ಕೂಡ ಯೇಸುವೆ, ನೀವು ಕೂಡ ನಮ್ಮ ಕಾಲುಗಳನ್ನು ತೊಳೆಯುವವರಾಗಿದ್ದೀರಿ. ಯಾಜಕನು ಯೇಸುವಿನ ಒಂದು ಪ್ರತಿನಿಧಿಯಾಗಿ 12 ಮಂದಿ ಶಿಷ್ಯರ ಪ್ರತಿನಿಧಿಗಳಾಗಿ ಅಥವಾ ನಮ್ಮೆಲ್ಲರ ಪ್ರತಿನಿಧಿಗಳಾಗಿ 12 ಮಂದಿ ಅಲ್ಲಿ ಕಾಲು ತೊಳೆಸಿಕೊಳ್ಳುವಾಗ ಕರ್ತನೆ, ಅದು ನಿನಗಾಗಿ ನಡೆಯುವುದಕ್ಕಾಗಿ
ಶುಭ ಸಂದೇಶವನ್ನು ಹೊತ್ತು ಸಾಗುವುದಕ್ಕಾಗಿ ಮಾತ್ರವೇ ನೀವು ನಮ್ಮನ್ನು ತೊಳೆಯುತ್ತಾ ಇದ್ದೀರಿ. ಪರಲೋಕ ರಾಜ್ಯದೆಡೆಗೆ ಶುದ್ಧರಾಗಿ ನಡೆಯುವುದಕ್ಕಾಗಿ ನಮ್ಮನ್ನು ತೊಳೆಯುತ್ತಿದ್ದಾರೆ ಎಂಬ ಸತ್ಯವನ್ನು ಗ್ರಹಿಸಿಕೊಂಡು ಜೀವಿಸಲು ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ, ಪ್ರತಿಯೊಬ್ಬರಲ್ಲಿ ಉಂಟಾಗಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ವಂದನೆ, ವಂದನೆ, ವಂದನೆ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಈ ಸತ್ಯದ ಅರಿವಿನಲ್ಲಿ ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಕರ್ತನೆ. ಸ್ವಾರ್ಥದ ಬದುಕು ನನ್ನಿಂದಲೂ ನಮ್ಮೊಬ್ಬೊಬ್ಬರಿಂದಲೂ ದೂರವಾಗಲಿ ಅಪ್ಪ. ಪ್ರತಿಯೊಬ್ಬರ ಅಂತರಂಗ ಬಲಗೊಳ್ಳಲಿ, ಆತ್ಮಿಕ ಜೀವಿತಗಳು ಬಲಗೊಳ್ಳಲಿ, ಮನಸ್ಸು ಬಲಗೊಳ್ಳಲಿ, ಶರೀರ ಬಲಗೊಳ್ಳಲಿ, ಸೌಖ್ಯ ಉಂಟಾಗಲಿ. ರೋಗಿಗಳಾಗಿ ಯಾರಾದರೂ ಇಲ್ಲಿದ್ರೆ ಅಪ್ಪ, ಯೇಸು ನಾಮದಲ್ಲಿ ಅವರಲ್ಲಿ ಸೌಖ್ಯ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸುವಿನ ಯಾತನೆಯ ಫಲವಾಗಿ ಬಂದ ಸೌಖ್ಯ ಪ್ರತಿಯೊಂದು ರೋಗಿಗಳಲ್ಲೂ ಸ್ವೀಕಾರವಾಗಲಿ ಅಪ್ಪ. ಮನಸ್ಸಿನಲ್ಲಿ ನೋವು, ಭಯ, ಆತಂಕ, ನಿರಾಶೆ ಇರುವ ಪ್ರತಿಯೊಬ್ಬರ ಅಂತರಂಗವು ಯೇಸು ಪ್ರೀತಿಯಿಂದ ತುಂಬಲ್ಪಡಲಿ, ಯೇಸುವಿನ ಸಮಾಚಾರದಿಂದ ತುಂಬಲ್ಪಡಲಿ. ಆತ್ಮಿಕ ಜೀವಿತದಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿರುವ ಪ್ರತಿಯೊಬ್ಬರಲ್ಲೂ ವಿಶ್ವಾಸದಲ್ಲಿ ಒಂದು ಉಜ್ಜೀವನ ಉಂಟಾಗಲಿ ಅಪ್ಪ. Thank you, Lord. Thank you, Holy Spirit. Thank you, Jesus, for everything you did for us. ನನ್ನ ಪ್ರಾಣ ಇರುವವರೆಗೂ ನಿನ್ನ ಸೇವೆ ಮಾಡುವೆ.